ನಮ್ಮ ವಿಜಯ್ ಭಾರದ್ವಾಜ್ ಹಾಗೂ ಅನೇಕ ಚಿತ್ರಗಳಲ್ಲಿ ನಾಯಕಿಯಾಗಿ ಅನೇಕ ಸೀರಿಯಲ್ಗಳಲ್ಲಿ ಅಭಿನಯಿಸಿ ತಮ್ಮ ಛಾಪನ್ನು ಮೂಡಿಸಿರುವಂತಹ ಕರ್ನಾಟಕದ ಮನೆ ಮಾತಾಗಿರುವಂತಹ ಅನ್ವಿತಾ ಸಾಗರ್ ಪಾರ್ವತಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಆರುಷ್ ಪಿಕ್ಚರ್ಸ್ ಸಂಸ್ಥೆ ಅಡಿಯಲ್ಲಿ ಪ್ರಥಮವಾಗಿ ನಿರ್ಮಾಣ ಮಾಡಿರುವಂತಹ ನಮೋ ವೆಂಕಟೇಶ ಚಿತ್ರದ ಟ್ರೈಲರ್ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರುವ ಪ್ರತಿಯೊಬ್ಬರಿಗೂ ಆರುಷ್ ಪಿಕ್ಚರ್ಸ್ ಸಂಸ್ಥೆಯ ಪರವಾಗಿ ಹಾಗೂ ನಮೋ ವೆಂಕಟೇಶ ಚಿತ್ರದ ತಂಡದ ಪರವಾಗಿ ಪ್ರೀತಿಯ ಸ್ವಾಗತ. ನನ್ನ ಕಿರು ಪರಿಚಯ ಮಾಡಿಕೊಡೋದಾದ್ರೆ, ನನ್ನ ಹೆಸರು ಶ್ರೀನಿವಾಸ ಗಿಜ್ಜಲಗೆರೆ ಶ್ರೀಕಂಠಯ್ಯ. ಶ್ರೀಕಂಠಯ್ಯ ನಮ್ಮ ತಂದೆಯವರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗಿಜ್ಜಲಗೆರೆ ನನ್ನ ಊರು. ಶಾಲಾ ಕಾಲೇಜು ದಿನದಿಂದಲೂ ಕೂಡ ನನಗೆ ಸಾಹಿತ್ಯ ಮತ್ತು ಸಿನಿಮಾ ತುಂಬಾ ಪ್ರೀತಿಯ ವಿಷಯ. ಸಾಹಿತ್ಯ ಅಂತ ಬಂದಾಗ ಹಾಡುಗಳನ್ನ ಬರೀಬೇಕು, ಅದರಲ್ಲೂ ಮುಖ್ಯವಾಗಿ ಸಿನಿಮಾಗೆ ಹಾಡನ್ನು ಬರೀಬೇಕು. ಇನ್ನು ಸಿನಿಮಾ ಅಂತ ಬಂದಾಗ ಸಿನಿಮಾ ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಬಹುದಿನದ ಕನಸು. ಆದರೆ ನನಗೆ ಗೊತ್ತು ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ತುಂಬಾ ಕಷ್ಟದ ಕೆಲಸ, ತುಂಬಾ ಜವಾಬ್ದಾರಿಯ ಕೆಲಸ. ಪೂರ್ವ ತಯಾರಿ ಇಲ್ಲದೆ ಅಥವಾ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಮುಂದೆ ಹೆಜ್ಜೆ ಇಟ್ಟರೆ ಅದರ ಪರಿಣಾಮ ಏನು ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ಚಿಕ್ಕದಾಗಿ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗೋಣ ಅಂತೇಳಿ ಮೊದಲು ನಾನು ಮಾಡಿದ್ದು ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಟೆಂಟ್ ಸಿನಿಮಾದಲ್ಲಿ 3 ದಿನಗಳ ಕಾಲ ಫುಲ್ ಡೇ ಲಿರಿಕ್ಸ್ ರೈಟಿಂಗ್ ವರ್ಕ್ಶಾಪ್, ಗೀತ ರಚನೆಯ ಕಾರ್ಯಾಗಾರ ಅದಕ್ಕೆ ಸೇರಿಕೊಂಡೆ. ಆ 3 ದಿವಸದಲ್ಲಿ ಎಲ್ಲ ಕನ್ನಡ ಚಿತ್ರರಂಗದ ಸಾಹಿತಿಗಳು ಎಲ್ಲ ಬಂದು ಹಾಡನ್ನ ಬರೆಯೋದ್ರಿಂದ ರೆಕಾರ್ಡಿಂಗ್ ಮಾಡಿ ಅದನ್ನ ರಿಲೀಸ್ ಮಾಡುವವರೆಗೂ ಕೂಡ ಹೇಗೆ ಅಂತ ಬೇರೆ ಬೇರೆ ಕೆಲಸಗಳು ಹೇಗೆ ಮಾಡಬೇಕು, ಯಾವ ರೀತಿ ಗೀತೆಯನ್ನು ರಚಿಸಬೇಕು ಅನ್ನೋದನ್ನ ಹೇಳ್ಕೊಟ್ರು. ಅಲ್ಲಿ ನನಗೆ ಗೀತೆ ರಚನೆಯ ಬಗ್ಗೆ ಸ್ವಲ್ಪ ಅನುಭವ ಮತ್ತೆ ಜ್ಞಾನ ಸಿಕ್ತು. ಸರಿ, ನೆಕ್ಸ್ಟ್ ಈಗ ಸಿನಿಮಾ ನಿರ್ಮಾಣ ಮಾಡಬೇಕು, ಹೇಗೆ ಮಾಡೋದು ಅಂತಂದಾಗ ಸರಿ ಒಂದು ಕಿರುಚಿತ್ರವನ್ನು ನಿರ್ಮಾಣ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಅಲ್ಲಿ ಗೊತ್ತು, ಕಿರುಚಿತ್ರ ಮಾಡಿದ ತಕ್ಷಣ ನನಗೆ ಚಿತ್ರ ನಿರ್ಮಾಣದ ಬಗ್ಗೆ ಎಲ್ಲ ಅನುಭವ ಎಕ್ಸ್ಪೀರಿಯನ್ಸ್ ಆಗಲ್ಲ. ಯಾಕೆಂದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ವರ್ಕ್ ಅಥವಾ ಏನ್ ಎಫರ್ಟ್ ಇರುತ್ತೆ ಇನ್ ಮೇಕಿಂಗ್ ಫ್ಯೂಚರ್ ಫಿಲ್ಮ್, ಇಟ್ಸ್ ಡೆಫಿನೆಟ್ಲಿ ಮಚ್ ಮೋರ್ ಬಿಗರ್ ದನ್ ಇನ್ ಮೇಕಿಂಗ್ ಶಾರ್ಟ್ ಫಿಲ್ಮ್ ಅಂತ ನನಗೆ ಗೊತ್ತು. ಆದ್ರೂ ಕೂಡ ಶಾರ್ಟ್ ಫಿಲ್ಮ್ ಮಾಡಿದ್ರೆ ಅಟ್ಲೀಸ್ಟ್ ನನಗೆ ಪ್ರಾಸೆಸ್ ಸ್ಟೆಪ್ಸ್ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಎಡಿಟಿಂಗ್, ಡಬ್ಬಿಂಗ್ ಎಲ್ಲ ಗೊತ್ತಾಗುತ್ತೆ. ಸೊ ಅಟ್ಲೀಸ್ಟ್ ಈ ಪ್ರೊಸೆಸ್ ಆಲ್ಮೋಸ್ಟ್ ಇವನ್ ಸಿನಿಮಾದಲ್ಲೂ ಇದಿರುತ್ತೆ ಅಂತ ಹೇಳ್ಬಿಟ್ಟು ಸೇಮ್ ಪ್ರೊಸೆಸ್ ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ಅಪ್ಪ ಅನ್ನೋ ಕಿರುಚಿತ್ರವನ್ನು ಮಾಡಿ ಆ ಕಿರುಚಿತ್ರದಲ್ಲಿ ನಾನೇ ಒಂದು ಕಿರು ಗೀತೆಯನ್ನ ಬರೆದು ಸ್ವಲ್ಪ ಅನುಭವದೊಂದಿಗೆ ಸ್ವಲ್ಪ ಜ್ಞಾನದೊಂದಿಗೆ ಮುಂದಿನ ಹೆಜ್ಜೆ ಇಡೋದಕ್ಕೆ ಶುರು ಮಾಡಿದೆ. ಆದರೆ ಆ ಹೆಜ್ಜೆ ತುಂಬಾ ದೊಡ್ಡದಾಗಿತ್ತು. ಶುರುವಾಗಿದ್ದು ಭಯ. ಯಾಕೆಂದ್ರೆ ಹಾಗೆ ಹೇಳಿದಾಗೆ ಚಿತ್ರ ನಿರ್ಮಾಣ ಖಂಡಿತ ಸುಲಭ ಅಲ್ಲ, ತುಂಬಾ ಜವಾಬ್ದಾರಿ, ತುಂಬಾ ಕಷ್ಟದ ಕೆಲಸ. ಆದ್ರೆ ಏನ್ ಮಾಡೋದು? ಒಂದು ಕಡೆ ಎಕ್ಸೈಟ್ಮೆಂಟ್ ಮಾಡ್ಬೇಕು ಅಂತ, ಇನ್ನೊಂದು ಕಡೆ ಭಯ, ಮುಂದೆ ಹೆಜ್ಜೆ ಇಡೋದು ಬೇಡ ಅಂತ. ಆಗ ಒಂದು ಆರ್ಟಿಕಲ್ ಅಲ್ಲಿ ನಾನು ಒಂದು ಲೈನ್ ನೋಡ್ತೆ. ಅದ್ರೇನಂತಿತ್ತು ಅಂದ್ರೆ, ಇಫ್ ಸಮಥಿಂಗ್ ಮೇಕ್ಸ್ ಯು ಫಿಯರ್ ಅಂಡ್ ಎಕ್ಸೈಟ್ಸ್ ಯು ಅಟ್ ದ ಸೇಮ್ ಟೈಮ್ ದೆನ್ ಪ್ರಾಬಬ್ಲಿ ಯು ಶುಡ್ ಗೋ ಫಾರ್ ಇಟ್ ಅಂತ. ಸೊ ಅದನ್ನ ನೋಡಿದ್ಮೇಲೆ ಐ ಡಿಸೈಡೆಡ್ ನನ್ನ ಮುಂದಿನ ಹೆಜ್ಜೆ ಇಡೋಣ ಅಂತ. ಆ ಹೆಜ್ಜೆನ ಇಟ್ಟು ಮುಂದೆ ಬಂದೆ. ಆ ಹೆಜ್ಜೆಯೇ ಆರುಷ್ ಪಿಕ್ಚರ್ಸ್ ಸಂಸ್ಥೆ ಹಾಗೂ ನಮೋ ವೆಂಕಟೇಶ ಚಿತ್ರದ ನಿರ್ಮಾಣ. ಈ ದಿವಸ ಆರುಷ್ ಪಿಕ್ಚರ್ ಸಂಸ್ಥೆಯ ಮೂಲಕ ನಿರ್ಮಾಣ ಮಾಡಿರುವಂತಹ ನಮೋ ವೆಂಕಟೇಶ ಚಿತ್ರದಿಂದ ನನ್ನ 2 ಕನಸುಗಳು ನನಸಾಯ್ತು. ಒಂದು ಚಿತ್ರ ನಿರ್ಮಾಣ ಮತ್ತು ನನ್ನ ಸಾಹಿತ್ಯ ಬರೆಯುವ ಕನಸು ನನಸಾಯ್ತು. ಯಾಕೆಂದ್ರೆ ಈ ಚಿತ್ರದಲ್ಲಿ ನಾನು 3 ಹಾಡುಗಳನ್ನು ಬರೆದಿದ್ದೇನೆ. ಇನ್ನು ನನ್ನ ಈ ಒಂದು ಪ್ರಯಾಣ ಹಾಗೆ ಹೇಳಿದೆ, ಸಿನಿಮಾ ಪ್ರಯಾಣ ಖಂಡಿತ ಸುಲಭ ಇರಲಿಲ್ಲ. ಸಾಕಷ್ಟು ನೋವುಗಳಿತ್ತು, ತೊಂದರೆಗಳಿತ್ತು, ಭಯ ಇತ್ತು, ಬೇಸರಗಳಿತ್ತು. ಆದ್ರೂ ಕೂಡ ಈ ಜರ್ನಿಯನ್ನ ನಾನು ಸಿನಿಮಾ ಪ್ರೇಮಿಯಾಗಿ ಎಂಜಾಯ್ ಮಾಡಿದೆ. ಯಾಕೆಂದ್ರೆ ಒಂದು ಸಾಲಿದೆ, ಕೆಲವೊಮ್ಮೆ ತಲುಪುವ ಜಾಗಕ್ಕಿಂತ ಸಾಗುವ ದಾರಿ ಚಂದ ಅಂತ. ಸೊ ಅದನ್ನು ನಾನು ತುಂಬಾ ನಂಬ್ತೀನಿ. ಯಾಕೆಂದ್ರೆ ಈ ಒಂದು ಪ್ರಯಾಣದಲ್ಲಿ ನಾನು ಆ ಜರ್ನಿಯನ್ನು ಎಂಜಾಯ್ ಮಾಡಿದೆ. ಎಷ್ಟೇ ಕಷ್ಟ ಇದ್ರು, ಎಷ್ಟೇ ತೊಂದರೆ ಇದ್ರು ಕೂಡ ಅದನ್ನ ಎಂಜಾಯ್ ಮಾಡ್ತಾ ಹೋದೆ. ಹಾಗಾಗಿ ನನಗೆ ಅದು ಕಷ್ಟ ಅನಿಸಿಲ್ಲ. ಈ ಒಂದು ಕಷ್ಟದ ಸಮಯದಲ್ಲಿ ನಿಮಗೆ ಸಿನಿಮಾ ನಿರ್ಮಾಣ ನಿಮ್ಮ ಕನಸು,
ಅದರ ಜೊತೆಗೆ ನಾವು ಇದ್ದೀವಿ. ನಿಮ್ಮ ಕನಸಿನ ನನಸು ಮಾಡಿಕೊಳ್ಳೋದಕ್ಕೆ ನಮ್ಮ ಸಹಕಾರ ಸಹಾಯ ಇದೆ ಅಂತ ಹೇಳಿ ನನ್ನ ಜೊತೆ ನಿಂತವರು ನನ್ನ ಕುಟುಂಬ, ಅದು ನನ್ನ ಪತ್ನಿ ದಿವ್ಯಶ್ರೀ, ಮಕ್ಕಳಾದಂತ ಅಶುತೋಷ್ ಮತ್ತು ಆರುಷ್. ಈ ದಿವಸ ಶ್ರೀನಿವಾಸ ಗೆಜ್ಜಲಗೆರೆ ನಿಮ್ಮ ಮುಂದೆ ನಿರ್ಮಾಪಕನಾಗಿ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಅವರೇ ಅಂತ ಹೇಳಿದ್ರೆ ಖಂಡಿತ ಉತ್ಪ್ರೇಷ ಆಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಸಹಾಯ ಸಹಕಾರ ಎಷ್ಟಿದೆ ಈ ಚಿತ್ರ ನಿರ್ಮಾಣದಲ್ಲಿ ಎನ್ನುವುದು ನನ್ನ ತಂಡದ ಕೆಲವು ಸದಸ್ಯರಿಗೂ ಕೂಡ ಗೊತ್ತಿದೆ. ಇನ್ನು ಇದರ ಜೊತೆಗೆ ನನ್ನ ಈ ಒಂದು ಚಿತ್ರ ನಿರ್ಮಾಣದ ಹಾದಿಯಲ್ಲಿ ನನ್ನ ಜೊತೆ ನನ್ನ ಬಂಧುಗಳು, ಸ್ನೇಹಿತರು, ಹಿತೈಷಿಗಳು, ಕೊಲೀಗ್ಸ್ ಎಲ್ಲರೂ ಕೂಡ ನನಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಾ ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಇನ್ನು ಮುಖ್ಯವಾಗಿ ಬರುವುದಾದ್ರೆ ನಮ್ಮ ಮಾಧ್ಯಮ ಮಿತ್ರರು, ಅವರನ್ನ ತುಂಬಾ ನೆನೆಸ್ಕೊಳ್ಬೇಕು. ಯಾಕೆಂದ್ರೆ ಒಂದು ಚಿತ್ರತಂಡ ಮತ್ತು ಪ್ರೇಕ್ಷಕರ ನಡುವಿನ ಸೇತುವೆ ಈ ಮಾಧ್ಯಮದವರು. ಒಂದು ಚಿತ್ರತಂಡ ಕ್ಷೇಮವಾಗಿ ಹಾಗೂ ಯಶಸ್ವಿಯಾಗಿ ದಡವನ್ನ ಸೇರಬೇಕು ಅಂದ್ರೆ ಎಲ್ಲ ಮಾಧ್ಯಮದವರ ಸಹಕಾರ, ಪ್ರೀತಿ, ಪ್ರೋತ್ಸಾಹ ಖಂಡಿತ ಬೇಕು. ನಿಮ್ಮೆಲ್ಲರ ಪ್ರೀತಿ, ಸಹಕಾರ, ಪ್ರೋತ್ಸಾಹ ಈ ಹೊಸ ತಂಡದ ಮೇಲೆ ಸದಾ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಸ್ವಾಗತವನ್ನು ಕೂಡ ಬಯಸ್ತೇನೆ, ಎಲ್ಲಾ ಮಾಧ್ಯಮ ಮಿತ್ರರಿಗೂ ಕೂಡ. ಇನ್ನು ನಮಗೆ ಸ್ವಲ್ಪ ಅನುಭವ, ಜ್ಞಾನ ಇಟ್ಕೊಂಡು ಯಾವುದೋ ಒಂದು ಪ್ರಯತ್ನಕ್ಕೆ ಕೈ ಹಾಕಿದಾಗ ಅಥವಾ ಹೆಜ್ಜೆ ಇಟ್ಟಾಗ ನಮಗೆ ಹಿರಿಯರ ಮತ್ತು ಗುರುಗಳ ಅನುಭವ ಮತ್ತೆ ಪ್ರೋತ್ಸಾಹ ಬೇಕು. ಆ ರೀತಿ ನಾವು ಈ ಒಂದು ಹೆಜ್ಜೆನ ಇಟ್ಟಾಗ ಗುರುಗಳು ಹಾಗೂ ಹಿರಿಯರ ಸ್ಥಾನದಲ್ಲಿ ನಮ್ಮ ಜೊತೆ ನಿಂತು, ಅಂದು ನಿಂತು, ಇಂದಿಗೂ ನಿಂತು, ಮುಂದೆಯೂ ನಿಲ್ಲುವವರು ಕನ್ನಡ ಚಿತ್ರರಂಗದಲ್ಲಿ 160ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಮ್ಯೂಸಿಕ್ ಕಂಪೋಸಿಷನ್, ಮ್ಯೂಸಿಕ್ ಡೈರೆಕ್ಷನ್ ಮಾಡಿರುವಂತಹ ಹಾಗೂ ಕನ್ನಡ ಹಾಗೂ ತುಳು ಚಿತ್ರಗಳಲ್ಲಿ 2000ಕ್ಕೂ ಹೆಚ್ಚು ಹಾಡುಗಳನ್ನ ಬರೆದಿರುವಂತಹ ವಿ ಮನೋಜ್ ಸರ್ ಅವರು. ಸರ್, ನಿಮ್ಮ ಪ್ರೀತಿ, ಪ್ರೋತ್ಸಾಹ ಹಾಗೂ ಸಹಾಯಕ್ಕೆ ಇಡೀ ಚಿತ್ರತಂಡ ಸದಾ ಆಭಾರಿ. ಜೊತೆಗೆ ಇನ್ನೊಂದು ಸಿನಿಮಾದ ಬಗ್ಗೆ ಹೇಳೋದಾದ್ರೆ ನಮ್ಮಲ್ಲಿ 2 ವಿಶೇಷಗಳಿದೆ. ನಮ್ಮಲ್ಲಿ ತುಂಬಾ ಜನ ಹಿರಿಯ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ನನಗೆ ಒಂದು ಸ್ವಲ್ಪ ಭಯ ಇತ್ತು ಇದನ್ನ ಶುರು ಮಾಡಿದಾಗ. ತುಂಬಾ ಜನ ಹಿರಿಯ ಕಲಾವಿದರಿದ್ದಾರೆ, ಹೇಗೆ ನನ್ಗೆ ಗೊತ್ತಿಲ್ಲ, ನಾವು ಮಾಡುವ ವ್ಯವಸ್ಥೆ ಇರ್ಬೋದು, ನಾವು ನೋಡ್ಕೊಳ್ಳೋ ರೀತಿ ಇರ್ಬೋದು, ಎಲ್ಲ ಅವ್ರಿಗೆ ಇಷ್ಟ ಆಗುತ್ತೋ ಅಥವಾ ಏನಾದ್ರು ಬೇಜಾರು ಮಾಡ್ಕೊಳ್ತಾರ, ಹೇಗೆ ಇದು ಮಾಡೋದು ಸ್ವಲ್ಪ ಭಯ ಕಾಡ್ತಾ ಇತ್ತು. ಆದ್ರೆ ಎಲ್ಲ ಹಿರಿಯ ಕಲಾವಿದರು ನಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ, ಅವ್ರಿಗೆ ಏನೇ ಅವ್ಯವಸ್ಥೆ ಇದ್ರು ಕೂಡ, ತೊಂದರೆ ಆಗಿದ್ರು ಕೂಡ ಯಾವುದನ್ನು ಬೇಜಾರು ಮಾಡ್ಕೊಳ್ಳದೆ ಅವರು ಬರುವಂತ ದಿವಸ ಕರೆಕ್ಟ್ ಆಗಿ ಬಂದು ಶೂಟಿಂಗು ಕೂಡ ಕರೆಕ್ಟ್ ಆಗಿ, ಶೂಟಿಂಗ್ ಕೂಡ ಕೆಲವು ಅವ್ಯವಸ್ಥೆಗಳು ಆಗ್ತಾ ಇರ್ತದೆ, ನಿಧಾನ ಆಗೋದು ಎಲ್ಲ, ಅದೆಲ್ಲವನ್ನು ಕೂಡ ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಚಿತ್ರ ಸಂಪೂರ್ಣವಾಗಿ ಅಂದುಕೊಂಡ ರೀತಿಯಲ್ಲಿ ಮುಗಿಯುವ ರೀತಿ ಸಹಾಯ ಮಾಡಿದ್ರು. ಸೊ ನಮ್ಮ ಚಿತ್ರದ ಎಲ್ಲ ಹಿರಿಯ ಕಲಾವಿದರಿಗೆ ತುಂಬ ಹೃದಯದ ಧನ್ಯವಾದಗಳು. ಒಬ್ಬ ನಿರ್ಮಾಪಕನಾಗಿ ನನಗೆ ಒಂದು ಖುಷಿ ಏನಂತಂದ್ರೆ, ಇಲ್ಲ ಹಿರಿಯ ಕಲಾವಿದರು ಚಿತ್ರದಲ್ಲಿ ಇರಬೇಕು, ಅವಾಗ ನಮ್ಗೆ ಧೈರ್ಯನೂ ಇರುತ್ತೆ, ಅವರ ಆಶೀರ್ವಾದ ಸಹಕಾರ ಇರುತ್ತೆ ಅಂತ ಅನ್ನಿಸ್ತು. ಇನ್ನು ಮುಂದೆ ಹಿರಿಯ ಕಲಾವಿದರು ಚಿತ್ರದಲ್ಲಿ ಇತ್ತು ಅಂದ್ರೆ ಯಾವುದೇ ರೀತಿ ಎದುರ್ಕೊಳ್ಳೋದು ಬೇಕಾಗಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನನ್ಗೆ ಬಂದಿದೆ. ಮತ್ತೊಮ್ಮೆ ಎಲ್ಲ ಹಿರಿಯ ಕಲಾವಿದರಿಗೆ ಧನ್ಯವಾದಗಳು. ಮತ್ತೆ ಟೆಕ್ನಿಕಲ್ ಟೀಮ್ ಇವೆಲ್ಲ ನೋಡ್ತಂದ್ರೆ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಕಾಸ್ಟ್ಯೂಮ್ ಡಿಸೈನರ್, ಕೊರಿಯೋಗ್ರಾಫರ್, ಕ್ಯಾಮ್ರಾಮನ್ ಇವರೆಲ್ಲ ನೋಡ್ತಾ ಬಂದ್ರೆ ಇವರೆಲ್ಲರೂ ಕೂಡ ಯುವಕರ ತಂಡ ಮತ್ತೆ ಹೊಸಬರು. ಅಲ್ಲೂ ಇಲ್ಲಿ ಹಿರಿಯ ಕಲಾವಿದರಾದ್ರೆ ಅಲ್ಲಿ ಹೊಸ ತಂಡ, ಅಲ್ಲಿ ನನ್ಗೂ ಸ್ವಲ್ಪ ಮತ್ತೆ ಭಯ ಏನಂದ್ರೆ ಹೇಗೆ ಎಲ್ಲ ಗೊತ್ತಲ್ಲ, ಯುವಕರು ಅಂದ್ರೆ ಸ್ವಲ್ಪ ಬಿಸಿ ಇರುತ್ತಾ, ಹೇಳಿದ ಮಾತು ಕೇಳ್ತಾರ ಅಥವಾ ಏನಾದ್ರು ಹೇಳ್ಬೋದ, ಚೇಂಜಸ್ ಏನಾದ್ರು ರಿಕ್ವೆಸ್ಟ್ ಮಾಡ್ಬೋದು ಹೀಗೆ ಅಂತ. ಆದ್ರೆ ಎಲ್ಲರೂ ಕೂಡ ಎಷ್ಟೇ ಚೇಂಜಸ್ ಬಂದ್ರು, ಎಷ್ಟೇ ಬದಲಾವಣೆಗಳು ಬಂದ್ರು, ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ತಾಳ್ಮೆಯಿಂದ ಈ ಒಂದು ಚಿತ್ರ, ಇದು ನಮ್ಮ ಚಿತ್ರ, ಇದು ಚೆನ್ನಾಗಿ ಬರಬೇಕು ಅಂತ ಹೇಳಿ ಎಲ್ಲಾ ರೀತಿಯ ಸಲಹೆಗಳನ್ನ ತಗೊಂಡು ಒಂದು ಒಳ್ಳೆಯ ಔಟ್ಪುಟ್ ಬರೋದಕ್ಕೆ ಸಹಕಾರ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಚಿತ್ರತಂಡದ ಹಿರಿಯ ಎಲ್ಲ ಕಲಾವಿದರಿಗೂ ಕೂಡ, ಯುವಕರು ಮತ್ತು ಹೊಸ ಪ್ರತಿಭೆಗಳಿಗೆ ಮತ್ತೊಮ್ಮೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಟ್ರೈಲರ್ ಲಾಂಚ್ ಹಾಗೂ ಪ್ರೆಸ್ ಮೀಟ್ ಇದಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಪರವಾಗಿ ಸ್ವಾಗತ. ಮೊದಲನೇದಾಗಿ ನಾನು ನನ್ನ ಬಹಳ ಆಪ್ತರಾಗಿದ್ದಂತಹ ಸಹೃದಯಿ, ಕರಾಟೆ ಕಿಂಗ್,
ಶಂಕರ್ನಾಗ್ ಅವ್ರನ್ನ ಒಂದ್ಸಲ ನೆನಪು ಮಾಡ್ಕೋದಾಗಿದೆ. ಕಾರಣ ಈಗ ಅವರು ಹೇಳಿದ್ರು ಚಿತ್ರದ ಬಗ್ಗೆ ನಿಮಗಾದ ಅನುಭವಗಳನ್ನು ಹೇಳಿ ಅಂತ. ಅದನ್ನು ಹೇಳಬೇಕಾದ್ರೆ ಶಂಕರ್ನಾಗ್ ನೆನಪಿಗೆ ಬಂದೇ ಬರುತ್ತೆ. ಈಗ 35 ವರ್ಷ ಹತ್ತತ್ರ ಆಯಿತು ಅವರು ಸ್ವರ್ಗಸ್ಥರಾಗಿ. ಆದರೂ ಇವತ್ತಿಗೂ ಆಟೋಗಳಲ್ಲಿ ಚಿಕ್ಕ ಚಿಕ್ಕ 16-18 ವರ್ಷದ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಹುಡುಗರು ಕೂಡ ನಾನು ನೋಡಿಕೊಳ್ಳೆ, ಸರ್ ನಿಮ್ಮನ್ನು ನೋಡಿ ಶಂಕರ್ನಾಗ್ ನೋಡಿದಂಗೆ ಆಯ್ತು ಸರ್. ಆಗ ನನಗೆ ಕಣ್ಣು ತುಂಬಿ ಬರುತ್ತೆ, ಏನಪ್ಪ ಇನ್ನೂ ಈ ಹುಡುಗ ಹುಟ್ಟೇ ಇರಲಿಲ್ಲ, ಆದರೂ ಅವ್ರ ಬಗ್ಗೆ ಇಷ್ಟೊಂದು ಅಭಿಮಾನ ಇದೆಯಲ್ಲ ಅಂತ. ಆ ರೀತಿ ಒಂದು ಮಿಂಚಿನಂತೆ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿಯವರು ಹಾಗೂ ಅಜಾತ ಶತ್ರು, ಡೌನ್ ಟು ಅರ್ತ್. ಅವರು ಪ್ರತಿಯೊಂದು ಕೆಲಸಗಳನ್ನು ನಂದೇ ಅಂತ ಹಂಚ್ಕೊಂಡು ಕೆಲಸ ಮಾಡ್ತಾ ಇದ್ದವ್ರು ಅವರು. ಅದನ್ನ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅದೇ ರೀತಿ ಈ ಚಿತ್ರದ ನಾಯಕ, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಹಾಗೂ ಕೋ ಪ್ರೊಡ್ಯೂಸರ್, ಕಾರ್ಯಕಾರಿ ನಿರ್ಮಾಪಕರಾಗಿರ್ತಕ್ಕಂಥ ನನ್ನ ಆಪ್ತ ವಿಜಯ ಭಾರದ್ವಾಜ್ ಅವರು ಕೆಲವು ಅಂಶಗಳಲ್ಲಿ ಹಾಗೂ ಅನೇಕ ವಿಷಯಗಳಲ್ಲಿ ಶಂಕರ್ನಾಗಿ ಹೋಲಿಕೆ ಆಗ್ತಾರೆ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ನಾನು ಚಿತ್ರೀಕರಣಕ್ಕೆ ಕೊಟ್ಟಿಗೆಹಾರಕ್ಕೆ ಹೋದಾಗ, ನೀವು ರಾತ್ರಿ ಹೊರಟು ಬೆಳಗ್ಗೆ ತಲುಪಿದ್ರೆ ವಯಸ್ಸಾದಕ್ಕೆ ತೊಂದರೆ ಆಗತ್ತೆ, ಹಿಂದಿನ ದಿವಸನೇ ಬಂದು ರೆಸ್ಟ್ ತಗೊಳ್ಳಿ ಅಂತ ಬಹಳ ಬುದ್ಧಿವಂತಿಕೆಯಿಂದ ನನಗೆ ಹೇಳಿದ್ರು. ಅದೇ ರೀತಿ ನಾನು ನಮ್ಮ ಸ್ವಂತ ಊರು ಚಿಕ್ಕಮಗಳೂರು ಹತ್ರ ಕೂದುಬಳ್ಳಿ, ಚಿಕ್ಕಮಗಳೂರು ಮೇಲೆ ಹೋಗ್ಬೇಕು ಕೊಟ್ಟಿಗೆಹಾರಕ್ಕೆ. ಅದಕ್ಕೆ ನಾನೇನು ಮಾಡಿದೆ, ಈ ಒಂದು ಕಂಪನಿ ಲೆಕ್ಕದಲ್ಲೇ ನನ್ನ ಸ್ವಾರ್ಥವನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಚಿಕ್ಕಮಗಳೂರು ಮೇಲೆ ನಮ್ಮ ಹಳ್ಳಿಗೆ ಹೋಗಿ ಅಲ್ಲಿ ನಮ್ಮ ಆಪ್ತರನ್ನೆಲ್ಲ, ನಮ್ಮ ಅಣ್ಣನ ಎಲ್ಲರನ್ನ ಮಾತಾಡಿಸ್ಕೊಂಡು ರಾತ್ರಿ 7:30 ಕೊಟ್ಟಿಗೆಹಾರ ತಲುಪಿದೆ. ದೋ ಅಂತ ಮಳೆ ಸುರಿತಾ ಇದೆ. ಆಟೋದಲ್ಲಿ ಹೇಳಿದೆ, ಮನುಗೌಡ್ರು ಮನೆಗೆ ಕರ್ಕೊಂಡು ಹೋಗ್ಬೇಕಪ್ಪ, ಆಯ್ತು ಸರ್ 150 ರೂಪಾಯಿ ಆಗತ್ತೆ. ಏನಪ್ಪ ಇಷ್ಟು ಹತ್ರ ಇದೆ, 2 ಕಿಲೋಮೀಟರ್ ಇಲ್ಲ, ನೀನು 150 ಕೇಳ್ತಾ ಇದೆಯಲ್ಲ. ಸರ್ ಆಮೇಲೆ ಮಾತಾಡೋಣ, ನೀನು ನಡಿ ಹೋಗೋಣ. ಆಟೋ ಹತ್ತಿದ ಮೇಲೆ ಅವನಿಗೆ ಎಲ್ಲೋ ಒಂದ್ ಕಡೆ ಅನುಮಾನ ಬಂತು, ಸರ್ ನೀವು ಶಂಕರ್ನಾಗ್ ಪಿಕ್ಚರ್ಲೆಲ್ಲ ಮಾಡಿದ್ದೀರಲ್ವಾ? ಹೌದಪ್ಪ. ಅವಾಗಲೇ ಅವನಿಗೆ ಜಾಸ್ತಿ ಹೇಳಿದ್ದು ತಪ್ಪಾಯ್ತು ಅಂತ ಅನ್ಸಿರ್ಬೋದು. ಆ ಕೂಡಲೇ ವಿಜಯ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಇನ್ನು 10 ನಿಮಿಷದಲ್ಲಿ ನಾನು ತಲುಪ್ತೀನಿ ಅಂತ. ಹೋಗಿ ತಲುಪಿದ ಕೂಡಲೇ ಒಬ್ಬ ಹುಡುಗ ಸೀದಾ ಬಂದ್ಬಿಟ್ಟು, ಅಷ್ಟೊತ್ತಿಗೆ ಕರೆಂಟ್ ಬೇರೆ ಹೋಗಿದೆ, ಮಳೆ ಬಂದಿದೆಯಲ್ಲ, ಬಂದ್ಬಿಟ್ಟು ಸರ್ ಬಿಡಿ ಬಿಡಿ ನೀವು ಯಾಕೆ ತೊಂದರೆ ತಗೋತೀರಾ ಅಂತ ನನ್ನ ಬ್ಯಾಗನ್ನು ಎತ್ಕೊಂಡು, ಯಾಕಪ್ಪ 150 100 ರೂಪಾಯಿ ತಗೋ ಸಾಕು ಅಂತ ಹೇಳಿ ಕೊಟ್ಟು ನನ್ನನ್ನು ಸೀದಾ ಒಳಗಡೆ ಕರ್ಕೊಂಡೋಗಿ ಅಲ್ಲಿ ಅಸಿಸ್ಟೆಂಟ್ ಇದ್ದಂಥ ಒಂದು ರೂಮನ್ನ, ಇವತ್ತು ನೀನು ನನ್ನ ರೂಮಿಗೆ ಬರಪ್ಪ, ಸಾರಿ ಬಿಟ್ಕೊಡಿದ್ನು ಅಂತೇಳಿ ಆ ರೂಮಲ್ಲಿ ಇಟ್ಬಿಟ್ಟು, ಸರ್ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಊಟ ಮಾಡಿ ರೆಸ್ಟ್ ತಗೊಳ್ಳಿರಂತೆ. ಈ ಮನುಷ್ಯನ ಎಲ್ಲೋ ನೋಡಿದ್ದೀನಲ್ಲ ಅನ್ಕೊಂಡು. ಯಾಕೆಂದ್ರೆ 2015ರಲ್ಲಿ ನಾನು ಮುಂಗಾರು ಮಳೆ ಮಾಡುವಾಗ ವಿಜಯ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದು. ಬರೀ ನಮ್ಮದು ದೂರವಾಣಿ ಮೂಲಕನೇ ಏನೇನು ಬೇಕು ಅವರಿಗೆ ಗೈಡೆನ್ಸ್ ಕೊಡೋದಾಗ್ಲಿ, ನಂಬರ್ಗಳು ಕೊಡೋದಾಗ್ಲಿ, ಈ ಥರ ನಡೀತಾ ಇತ್ತೆ ಹೊರತು ಎದುರುಗಡೆ ನೋಡಿರ್ಲಿಲ್ಲ. ಎಲ್ಲೋ ನೋಡಿದ್ದೀನಲ್ಲ ಅಂತ, ಎಕ್ಸ್ಕ್ಯೂಸ್ ಮೀ ಅಂದೆ. ಅವ್ರಿಗೆ ಅರ್ಥವಾಗೋಯ್ತು, ನಾನೇ ವಿಜಯ್ ಅಂದರು. ಯಾಕೆ ಹೇಳಿದೆ ಅಂದ್ರೆ, ಶಂಕರ್ನಾಗು ಇದೇ ತರ ಮಾಡ್ತಾ ಇದ್ರು. ಇವರು ನಾನೊಬ್ಬ ನಿರ್ದೇಶಕ, ನಟ, ಎಲ್ಲವನ್ನು ಮರೆತು ನನ್ನ ಬ್ಯಾಗ್ ಹಿಡ್ಕೊಂಡೋಗಿ ಅಲ್ಲಿ ಇಟ್ಟು ರೆಸ್ಟ್ ತಗೊಳ್ಳಿ ಸರ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಶಂಕರ್ನಾಗ್ದು ನೆನಪು ಬರ್ತಾನೆ. ಮಾಲ್ಗುಡಿ ಡೇಸ್ನಲ್ಲಿ ತಾಯಿ ಮಗಳು ಇಬ್ಬರು ಅಗಂಬೇಕು ಬಂದಾಗ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ, ಅಷ್ಟು ತೂಕ ಇದೆ ಅದು ಬ್ಯಾಗು, ಲಗೇಜ್. ಸಣ್ಣ ಶಂಕರ್ನಾಗ್ ಎರಡೂ ಬ್ಯಾಗನ್ನು ಎತ್ಕೊಂಡು 5 ಒಳಗಡೆ ಕರ್ಕೊಂಡು ಹೋಗ್ಬಿಟ್ರು. ಅವರು ಸಾರ್ ಸಾರ್ ಅಂತ ಇದ್ದಾರೆ, ಬನ್ನಿ ಬನ್ನಿ ಪರವಾಗಿಲ್ಲ ಅಂದ್ರೆ ಆ ಎರಡೂ ಲಗೇಜ್ ಅನ್ನ ತಗೊಂಡೋಗಿ ಅವ್ರು ಇಟ್ಟಿದ್ರು. ಇದು ಒಂದು ಎಕ್ಸಾಂಪಲ್. ಮೇಲ್ಗಡೆ ಓಪನ್ ಇದೆ ಅದು. ನನಗೆ ರಿಟರ್ನ್ ಟಿಕೆಟ್ ಬೇರೆ ಆಗಿತ್ತು, ಅವತ್ತೇ ರಾತ್ರಿ ಹೊರಡಬೇಕು ಅಂತ ನಾನು ಹೇಳಿದ್ದೆ, 2 ಸೀಟ್ ಮುಗಿಸ್ಕೊಂಡು ಹೋಗಿ ಅಂತ. ಸರಿ, ಅಲ್ಲಿ ಇನ್ನೇನು ಒಂದು 1 ಅವರ್ ಕೆಲಸ, ಕ್ಲೋಸಪ್ ಅದು ಇದೆಲ್ಲ ಉಳಿದಿದೆ ಬಾಕಿ ಅಂತ ಹೇಳ್ತಾ ಇರುವಾಗ
ಜೋರು ಮಳೆ ಸ್ಟಾರ್ಟ್ ಆಯಿತು, ಶೂಟಿಂಗ್ ನಿಂತಾಯ್ತು. ಓ ಇವತ್ತು ಕತೆ ಅಷ್ಟೇ, ನಂದು ಟಿಕೆಟ್ ವೇಸ್ಟು, ನಾಳೆ ಅಪಾಯಿಂಟ್ಮೆಂಟು ಕ್ಯಾನ್ಸಲ್ ಮಾಡ್ಕೋಬೇಕು, ಇನ್ನು ನಾಳೆ ರಾತ್ರಿನೇ ನನಗೆ ಪ್ರಯಾಣ ಅಂತ ಇರುವಾಗ ಈ ಮನುಷ್ಯ ಅಂದರೆ ನಮ್ಮ ವಿಜಯ್ ಕ್ಯಾಮರಾಮನ್ನ ಆರ್ಟಿಸ್ಟ್ನೆಲ್ಲ ಕರೆದು ಕೂಡಲೇ ಒಂದು ಪ್ಲ್ಯಾನ್ ಮಾಡೋದು. ಏನು, ಸೀದಾ ಒಳಗಡೆ ಯಾವುದೋ ಒಂದು ದೃಶ್ಯ ಇತ್ತು, ಅದನ್ನು ಡ್ರೆಸ್ಸು ಚೇಂಜ್ ಮಾಡಿಸಿ ಆ ದೃಶ್ಯವನ್ನು ಮುಗಿಸ್ಕೊಂಡ್ರು. ಅಷ್ಟೊತ್ತಿಗೆ ಸರಿಯಾಗಿ ಮಳೆ ನಿಂತು ಕೂಡಲೇ ಇವರೇ ಫಂಕ್ಷನ್ ಥರ ಸೆಟ್ನೋರ್ ಥರ ಇವರು ಮುಂದೆ ನಿಂತು ಚಕ 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 ಅಂತ ಅದನ್ನು ರೆಡಿ ಮಾಡಿಸಿ ನನ್ನ ಸೀನ್ನ 8:45 ಒಳಗಡೆ ಮುಗಿಸಿರು. ಆರಾಮಾಗಿ ನಾನು 10 ಗಂಟೆ ಬಸ್ಸಿಗೆ ವಾಪಸ್ ಬಂದೆ. ಈ ಥರ ಪ್ರತಿ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿ ತಾನೊಬ್ಬ ಹೀರೋ ಅನ್ನೋದನ್ನ ಮರೆತು ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥದ್ದು ಆ ಕರಾಟೆ ಕಿಂಗ್ ಶಂಕರ್ನ. ಏನೇನು ಮಾಡ್ತಾರೋ ಗೊತ್ತಿಲ್ಲ. ಇವಾಗಂತೂ ನಮ್ಮ ವೆಂಕಟೇಶನ ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಇದರ ಹಿಂದೆ ತುಂಬ ಶಕ್ತಿಗಳು ಕೆಲಸ ಮಾಡಿವೆ. ಇಲ್ಲಿ ನಾನೊಂದು ಗುಬ್ಬಚ್ಚಿಗಳು ಅನ್ನೋ ಒಂದು ಕಿರುಚಿತ್ರದ ಮೂಲಕ ಡೈರೆಕ್ಟರ್ ವಿಜಯ್ ಭಾರದ್ವಾಜ್ ಅವರಿಗೆ ಪರಿಚಯ ಆದೆ. ಅಲ್ಲಿಂದ ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ. ನನಗೆ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಗೆಜ್ಜೆಗೆರೆ ಶ್ರೀನಿವಾಸ್ ಅವರು, ಡೈರೆಕ್ಟರ್ ವಿಜಯ್ ಭಾರದ್ವಾಜ್ ಅವ್ರಿಗೂ ನಾನು ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಇದರ ಶೂಟಿಂಗ್ ಎಲ್ಲ ತುಂಬ ಸುಂದರವಾದ ತಾಣದಲ್ಲಿ ಮಾಡಿದ್ದಾರೆ. ಚಿಕ್ಕಮಗಳೂರು, ಕೊಟ್ಟಿಗೆಹಾರ, ಬಣಕಲ್ಲು, ದೇವ್ರ ಮನೆ, ಸಕಲೇಶ್ಪುರ ಇಂಥ ಸುಂದರವಾದ ವಾತಾವರಣದಲ್ಲೆಲ್ಲ ಶೂಟಿಂಗ್ ಆಗಿದೆ. ಕತೆ 2 ಭಿನ್ನ ವ್ಯಕ್ತಿಗಳ ಮನಸ್ಸಿನಲ್ಲಿ ಹೇಗೆ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ಭಿನ್ನ ವ್ಯಕ್ತಿಗಳ ಅಭಿಪ್ರಾಯದ 2 ಕುಟುಂಬಗಳಲ್ಲಿ ಹುಟ್ಟಿದ ನಾಯಕ ನಾಯಕಿಯರು ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅನ್ನೋದೇ ಕಥಾ ಸಾರಾಂಶ. ಅದರಲ್ಲಿ ಈ ಸುಂದರ ತಾಣಕ್ಕೆ, ಈ ಸುಂದರವಾದ ಚಿತ್ರೀಕರಣಕ್ಕೆ ಶರತ್ ಆರೋಹಣ ಅವರು ಸುಮಾರು 5 ಹಾಡುಗಳನ್ನ ಸುಂದರವಾಗಿ ಬರೆದಿದ್ದಾರೆ, ಕಂಪೋಸ್ ಆಗಿದೆ. ಹಿರಿಯ ಸಾಹಿತಿಗಳು ವಿ ಮನೋಹರ್ ಅಂತವರು, ಜೊತೆಗೆ ಗೆಜ್ಜೆಗೆರೆ ಶ್ರೀನಿವಾಸ್ ಅವರು ಬರೆದಿದ್ದಾರೆ. ನನಗೆ ಮಂಜಯ್ಯನವ್ರ ಮಾತಿಗೆ ನಾನು ಸಹಮತ ಕೊಡ್ತೀನಿ. ಒಂದು ಟೈಮಲ್ಲಿ 84 ಅಥವಾ 86ನೇ ಇಸ್ವಿಯಲ್ಲಿ ಮಿಂಚಿನಂಥ ಶಂಕರ್ ನಾಗ್ ಅವ್ರ ಜೊತೆಗೆ ಮಾಲ್ಗುಡಿ ಡೇಸ್ ನಲ್ಲಿ ಆ್ಯಕ್ಟ್ ಮಾಡುವಂಥ 2 ದಿನದ ಅವಕಾಶ ಸಿಕ್ಕಿತ್ತು. ಆ 2 ದಿನದಲ್ಲಿ ಆ ಶಂಕರ್ ನಾಗ್ ಅವರು ಏನು ಅಂತ ಕಂಡುಕೊಂಡೆ ನಾನು. ಅವರು ತಿಂಡಿ ತಿನ್ನುವಾಗಲೂ ಡೈರೆಕ್ಟ್ ಮಾಡ್ತಾರೆ, ಸುಮ್ಮನೆ ಕೂತಾಗಲೂ ಡೈರೆಕ್ಟ್ ಮಾಡ್ತಾರೆ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೆ ಕೊಡೋ ಟಿಪ್ಸು. ಅವತ್ತೊಂದಿನ ಆಕ್ಸಿಡೆಂಟ್ ಆಯಿತು, ಆ ಶೂಟಿಂಗ್ ದಿನ. ಅವರು ಆಕ್ಸಿಡೆಂಟ್ ಆದ ತಕ್ಷಣ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸಿರೋ ಅದನ್ನೆಲ್ಲ ನೋಡಿದ್ರೆ ಇವರಿಗೆ ಎಷ್ಟು ಕೈಗಳಿವೆ, ಎಷ್ಟು ಬ್ರೈನ್ ಇದೆ, ಎಷ್ಟು ಇಂಟೆಲಿಜೆನ್ಸ್ ಇದೆ ಅಂತ. ಸುಮ್ಮನೆ ನಾವು ಶಂಕರ್ನಾಗ್ ಅವ್ರನ್ನ ಹೊಗಳ್ತಿಲ್ಲ, ಅಂದರೆ ಅಷ್ಟೊಂದು ಶಕ್ತಿವಂತ ಮನುಷ್ಯ. ನನಗದು ಇಲ್ಲಿ ಯಾಕೆ ಅನಿಸುತ್ತೆ ಅಂದರೆ, ಈ ವಿಜಯ್ ಭಾರದ್ವಾಜ್ ಅನ್ನೋರು ಅವ್ರದ್ದೊಂದು ರಥ ಇದೆ, ಇವರು ಹೇಳ್ದಂಗೆ ಅಂಬಾಸಿಡರ್, ಅದರೊಳಗೆ ಕಂಪ್ಲೀಟ್ ಸಿನಿಮಾ ಸೆಟ್ಟನ್ನೇ ಎತ್ಕೊಂಡು ಬರುವಂಥ ವ್ಯಕ್ತಿತ್ವ. ಅವರು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಾಯಕ ನಟ ಎಲ್ಲ ಕೆಲಸಗಳು ಇವರೊಬ್ಬರೇ ಹೇಗೆ ಮಾಡ್ತಾರೆ ಅಂತ ನನಗೆ ಸಂದೇಹ. ಪ್ರತಿ ಸ್ಟೇಜ್ನಲ್ಲೂ ಅವರಿಂದ ನಮಗೆ ಸಿಕ್ಕಿದ ಸಹಾಯ ಅಥವಾ ಟಿಪ್ಸು ತುಂಬ ಉಪಯೋಗ ಆಗಿದೆ. ಸೊ ಅವ್ರಿಗೆ ನಾನು ಶಂಕರ್ನಾಗ್ ಅವ್ರಿಗೆ ಹೋಲಿಸೋಕ್ಕಾಗದೇ ಇದ್ರೂ ಅದೇ ಥರನೇ ಇವರು ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಭಾವನೆ. ನನಗೆ ಇಬ್ಬರು ಚಿರಪರಿಚಿತರು. ಒಬ್ಬರು ವಿಜಯ್ ಭಾರದ್ವಾಜ್ ಅವರು ಮತ್ತು ನಿರ್ಮಾಪಕ ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಅವರು ನಿರ್ಮಾಪಕರಾಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅಥವಾ ಯಾರು ಅಂದ್ಕೊಂಡಿರಲಿಲ್ಲ, ಅಥವಾ ಸ್ವತಃ ಶ್ರೀನಿವಾಸ್ ಅವರೇ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಶ್ರೀನಿವಾಸ್ ಅವರು ಹೇಗೆ ಪರಿಚಯ ಅಂತಂದರೆ, ಅವರು ಆಗಲೇ ಹೇಳಿದರು, ನಾಗತೇಳಿ ಚಂದ್ರಶೇಖರ್ ಅವರ ಲಿರಿಕ್ಸ್ ಬರೆಯುವಂಥ ಒಂದು ಕಾರ್ಯಾಗಾರದಲ್ಲಿ ಅವರು ಭಾಗವಹಿಸಿರುವಂಥ. ಆಗ ಪಾಠ ಮಾಡೋಕ್ಕೆ ನಾನು ಇದ್ದೆ. ಅಲ್ಲಿ ತುಂಬ ಮಂದಿ ವಿದ್ಯಾರ್ಥಿಗಳಿದ್ದರು. ನಾವು ಟ್ಯೂನ್ ಕೊಡ್ತಾ ಇದ್ವಿ. ಟ್ಯೂನ್ ಕೊಟ್ಟರೆ ಅದಕ್ಕೆ ಸಾಹಿತ್ಯ ಹೇಗೆ ಬರೆಯೋದು ಅಂತ ನಮ್ಮದು ಡಮ್ಮಿ ಸಾಹಿತ್ಯ ಬರೋದು ತೋರಿಸೋದು. ಆಮೇಲೆ ಉಳಿದವರು ಬರಿತಾ ಇದ್ರು. ಅದು ಎಲ್ಲರಿಗಿಂತ ಚೆನ್ನಾಗಿ ಬರಿತಾ ಇದ್ದು ಶ್ರೀನಿವಾಸ್ ಅವರು. ಅವಾಗ ಅನ್ಕೊಂಡೆ, ಇವರು ಮುಂದೆ ಒಳ್ಳೆ ಚಿತ್ರ ಸಾಹಿತ್ಯ ಆಗ್ತಾರೆ ಅಂತ. ಹಾಗೆ ಒಂದು ಚಿತ್ರಕ್ಕೆ ನಾನು ಅವ್ರ ಕೈಯಲ್ಲಿ ಬರೆಸಿದ್ದೆ. ಆ ಸಿನಿಮಾ ಸ್ವಲ್ಪ ಮುಂದಕ್ಕೆ ಹೋಯ್ತು, ಅದಾಗಲಿಲ್ಲ. ಬಟ್ ಅವ್ರು ಒಳ್ಳೆಯ ಚಿತ್ರ ಸಾಹಿತಿಯಾಗಿ ಆಗುವಂಥ ಎಲ್ಲ ಲಕ್ಷಣ ಅವರಲ್ಲಿತ್ತು.
ಅದಾದ್ಮೇಲೆ ಗ್ಯಾಪ್ ಆಯಿತು. ಈ ನಡುವೆ ವಿಜಯ್ ಭಾರದ್ವಾಜ್ ಅವರು ಒಂದು ಕಿರುಚಿತ್ರ ಮಾಡಿ ನನಗೆ ತೋರಿಸಿದ್ರು. ಸ್ನೇಹಿತರ ಮೂಲಕ ಅವ್ರ ಪರಿಚಯ ಆದ್ರು. ಆಮೇಲೆ ಅವರು ಆ ಕಿರುಚಿತ್ರ ಮಾಡಿ ತೋರಿಸಿದ ಮೇಲೆ ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಅದರಲ್ಲಿ ಸಹಜ ಅಭಿನಯ, ವಿಜಯ್ ಅವರ ಅಭಿನಯ ಅದು ಅವ್ರು ಆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತೇ ಆಗಲ್ಲ, ಅಷ್ಟು ಸಹಜವಾಗಿ ಆ ಪಾತ್ರಕ್ಕೆ ಹೊಂದ್ಕೊಂಡವರು ಪಾತ್ರ ಮಾಡಿದ್ರು ಆ ಕಿರುಚಿತ್ರದಲ್ಲಿ. ಅದಾದ್ಮೇಲೆ ತುಂಬಾ ಆತ್ಮೀಯರಾದ್ರು. ನಮ್ಮ ನಾಗರಾಜ್ ಅವರು ಹೇಳಿದಾಗೆ ಒಂದು ಅಂಬಾಸಡರ್ ಕಾರ್ ಮಂಜನವರು ಅದೇ ವಿಚಾರ ಹೇಳಿದ್ರು. ಅದು ನನಗೆ ಕುತೂಹಲ, ಇವರಿಗೆ ಈ ಅಂಬಾಸಡರ್ ಕಾರ್ ಮೇಲೆ ಹೇಗೆ ಪ್ರೀತಿ ಅಂತ ಮಾತಾಡ್ತಾ ಮೈಸೂರು ಬಗ್ಗೆ ಅವರಿಗಿದ್ದ ಒಲವು. ಮೈಸೂರಲ್ಲಿ ಈ ಹಳೆಯ ಒಂದು ಈ ಆಂಟಿಕ್ ಅಥವಾ ಒಂದು ಹಳೆಯ ಕಟ್ಟಡಗಳಿರ್ತಾವಲ್ಲ, ಅದೆಲ್ಲ ನಾಶ ಆಗ್ತಾ ಇದೆ ಅಂತ ಒಂದು ಅವರ ಕಾಳಜಿ. ಅದು ನೋಡಿ ನನಗೆ ತುಂಬಾ ಅವ್ರ ಬಗ್ಗೆ ಎಷ್ಟು ಒಂದು ಅಂತಃಕರಣ ಇರುವಂತಹ ವ್ಯಕ್ತಿ ಇವರು ವಿಜಯ್ ಅಂತ ನನಗನ್ನಿಸ್ತು. ಆಮೇಲೆ ಅವರು ಈ ತರ ಒಂದು ನಮೋ ವೆಂಕಟೇಶ ಅಂತ ಒಂದು ಕತೆ ಮಾಡಿದ್ದೀನಿ, ಇದಕ್ಕೆ ನೀವೆಲ್ಲ ನಮ್ಗೆ ಜೊತೆಯಲ್ಲಿ ಇರಬೇಕು ಅಂತ ನಾನು ಹಾಡು ಬರೆಯೋಕ್ಕೆ ಸಾಧ್ಯ. ಆಮೇಲೆ ಅದಾದ್ಮೇಲೆ ಅವರು ಶುರುವಾಗುವ ಸಮಯದಲ್ಲಿ ಸಂಗೀತ ಹಾಡುಗಳ ಸಂಯೋಜನೆಯ ಸಮಯದಲ್ಲಿ ನನಗೆ ಶರತ್ ಆರೋಹಣ ಅವರ ಪರಿಚಯ ಆಯಿತು. ಶರತ್ ಆರೋಹಣ ಇಲ್ಲೇ ಇದ್ದಾರೆ. ಇವರು ಅದ್ಭುತ ವಾದ್ಯಗಾರ, ಸಂಗೀತಗಾರ, ಆಮೇಲೆ ಶಾಸ್ತ್ರೀಯ ಸಂಗೀತವನ್ನು ಚೆನ್ನಾಗಿ ಅರ್ಥ ಕುಡಿದಂಥವರು. ಕೀಬೋರ್ಡ್ ನುಡಿಸಿದ್ರೆ ಅಷ್ಟು ಲೀಲಾಜಲವಾಗಿ ನುಡಿಸ್ತಾರೆ. ಹಾಗೆ ಮೌತಾರ್ಗನ್ನಲ್ಲೂ ಕೂಡ ಎಲ್ಲ ಹಳೆಯ ಹಾಡುಗಳನ್ನು ಅಷ್ಟು ಸೊಗಸಾಗಿ ನುಡಿಸ್ತಾರೆ. ಒಳ್ಳೆಯ ವಾದ್ಯಗಾರ, ಸಂಗೀತದ ಒಂದು ನಾಲೆಜ್ ಇರುವಂತಹ ಹುಡುಗ. ಇವರು ಇದಕ್ಕೆ ಹಾಡುಗಳನ್ನು ಚೆನ್ನಾಗಿ ಕಂಪೋಸ್ ಮಾಡಿದ್ರು. ನನಗೆ ತುಂಬಾ ಇಷ್ಟ ಆಯಿತು. ಅದರಲ್ಲಿ ಒಂದು ಹಾಡು ಶೀರ್ಷಿಕೆ ಗೀತೆ ನನಗೆ ಬಜೆ ಕೊಟ್ಟರು. ಹಾಗೆಯೇ ಹೋಗ್ತಾ ಆಮೇಲೆ ಹಿನ್ನೆಲೆ ಸಂಗೀತದ ವಿಚಾರ ಬಂದಾಗ ನಾನು ಅವರಿಗೆ ಇದು ಹೊಸ್ತು. ನನಗೆ ಒಂದು 150 ಸಿನಿಮಾಕ್ಕೆ ಮಾಡಿದಂಥ ಅನುಭವದಿಂದ ಯಾವ್ಯಾವ ಥರ ಮಾಡೋದು ಸಣ್ಣ ಪುಟ್ಟ ಸಲಹೆಗಳನ್ನು ಕೊಡ್ತಾ ಇದ್ದೆ. ಆವಾಗ ಅವರ ಒಂದು ಸ್ಟುಡಿಯೋಗೆ ಹೋಗ್ತಾ ಇದ್ದೆ. ಅಲ್ಲಿ ನಮ್ಮ ನಾಗರಾಜರು ಹೇಳಿದ್ರು ಎಲ್ಲ ಕೆಲಸವನ್ನ ಮಾಡ್ತಾರೆ ಅಂತ. ಮಂಜಯ್ಯನವ್ರು ಹೇಳಿದ್ರು ಇನ್ನೊಂದು ಕೆಲಸ ಅವ್ರು ಬಿಟ್ಟಿದ್ರು, ಬಾಣಸಿಗನ ಕೆಲಸನೂ ಮಾಡಿದ್ದಾರೆ ವಿಜಯ್ ಅವರು. ಒಳ್ಳೆ ರೀತಿಯಲ್ಲಿ ಉಪ್ಪಿಟ್ಟು ಪಲಾವು ಎಲ್ಲ ಮಾಡಿ ನಮಗೆ ತಿನ್ನಿಸ್ತಿದ್ರು. ಸೊ ಹಾಗೆ ಉಪ್ಪಿಟ್ಟು ತಿಂತ ಅವರು ಮಾಡಿದಂತಹ ಅತ್ಯುತ್ತಮ ಚಹಾವನ್ನು ಕುಡಿಯುತ್ತಾ ನಾವು ಇದರಲ್ಲಿ ಈ ಹಿನ್ನೆಲೆ ಮಸಾಲೆ ಟೀ ಇದನ್ನೆಲ್ಲ ಕುಡಿತಾ ಈ ಒಂದು ಹಿನ್ನೆಲೆ ಸಂಗೀತದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಹೀಗೆ ಕಾಲ ಕಳೀತಾ ತುಂಬ ಒಳ್ಳೆಯ ಟೀಮ್ ಇದು, ತುಂಬ ಹಾರ್ಡ್ ವರ್ಕ್ ಮಾಡುವಂತಹ ಟೀಮ್ ಅವರು. ಎಲ್ಲರೂ ಸಿನಿಮಾಗೋಸ್ಕರ ಉಸಿರಾಡುವಂತಹ ವ್ಯಕ್ತಿಗಳು. ಯಾಕಂದ್ರೆ ಇವತ್ತು ಸಿನಿಮಾ ಮಾಡೋರು ಕೆಲವರು ಬರ್ತಾರೆ, ಗೊತ್ತು ಗುರಿ ಇರೋದಿಲ್ಲ, ಕೆಲವರು ಶೋಕಿಗಾಗಿ ಬರ್ತಾರೆ. ಆದ್ರೆ ಇದು ಆ ಥರ ಅಲ್ಲ. ಇವರಿಗೆ ಒಂದು ಗುರಿ ಇದೆ, ಒಳ್ಳೆ ಗುರಿ ಇದೆ. ನಿರ್ದೇಶಕ ವಿಜಯ್ ಅವರಿಗೂ ಒಂದು ಒಳ್ಳೆಯ ಗುರಿ ಇದೆ, ನಿರ್ಮಾಪಕ ಶ್ರೀನಿವಾಸ್ ಅವರಿಗೂ ಒಂದು ಒಳ್ಳೆಯ ಗುರಿ ಇದೆ. ಹಾಗಾಗಿ ಇಡೀ ಟೀಮ್ನವರಿಗೂ ಕೂಡ, ಇಡೀ ಟೀಮ್ ಹೆಂಗಿದೆ ಅಂದ್ರೆ ಒಂದು ಮನೆಯವ್ರ ತರ ಇದ್ದಾರೆ. ಇದಿಷ್ಟು ಜನ ಇದ್ದಾರೆ, ಎಲ್ಲ ಕಲಾವಿದರು, ತಂತ್ರಜ್ಞರು ಎಲ್ಲ ಒಂದು ಮನೆಯವ್ರ ತರ ಇದ್ದಾರೆ. ಆ ತರ ಕೆಲಸ ಮಾಡಿದ್ದಾರೆ ಈ ಒಂದು ನಮ್ಮ ವೆಂಕಟೇಶಕ್ಕಾಗಿ. ಹಾಗಾಗಿ ನಾನು ಈ ಒಳ್ಳೆಯ ಮನಸ್ಸಿನ ಇಡೀ ಟೀಮ್ಗೂ, ಶ್ರೀನಿವಾಸ್ ಅವರಿಗೂ, ವಿಜಯ್ ಭಾರದ್ವಾಜ್ ಅವರಿಗೂ ಯಶಸ್ಸನ್ನ ಹಾರೈಸ್ತೀನಿ, ಶುಭ ಹಾರೈಸ್ತೀನಿ. ನಮೋ ವೆಂಕಟೇಶ ಚಿತ್ರಕ್ಕೆ ವೆಂಕಟೇಶ್ವರ ಅನುಗ್ರಹ ಆಗಲಿ, ಎಲ್ಲರಿಗೂ ಯಶಸ್ಸು ಸಿಗಲಿ ಅಂತ ಹಾರೈಸಿದ ಹಾಗೆ ನನ್ನ ಪ್ರೀತಿಯ ಶರತ್ ಆರೋಹಣ ಅವರಿಗೂ ನಾನು ಶುಭ ಕೊಡ್ತೀನಿ. ಅವರ ಕೈಗೆ ಇನ್ನಷ್ಟು ಸಿನಿಮಾಗಳು ಬರಲಿ ಸಂಗೀತ ನಿರ್ದೇಶನಕ್ಕೆ. ಹಾಗೆ ವಿಜಯ್ ಭಾರದ್ವಾಜ್ ಅವರು ನಾಯಕ ನಟ ಕಮ್ ನಿರ್ದೇಶಕ ಆಗಿ ಇನ್ನಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಲಿ. ಹಾಗೆ ಶ್ರೀನಿವಾಸ್ ಅವರಿಗೂ ಕೂಡ ಇನ್ನಷ್ಟು ಸಿನಿಮಾ ಮಾಡುವಷ್ಟು ಹಣ ಈ ಚಿತ್ರದ ಮೂಲಕ ಬರಲಿ. ಇಂಥ ನಿರ್ಮಾಪಕರು
ಚಿತ್ರರಂಗಕ್ಕೆ ಬಹಳ ಅವಶ್ಯಕತೆ ಇದ್ದಾರೆ. ಯಾಕಂದ್ರೆ ನಿಷ್ಠೆಯಿಂದ ನಿರ್ಮಾಣ ಮಾಡುವಂಥವ್ರು ಸಿಗೋದು ಕಡಿಮೆ. ಹಾಗಾಗಿ ಶ್ರೀನಿವಾಸ್ ಅವ್ರಿಗೂ ನಾನು ಶುಭ ಕೋರ್ತೀನಿ. ಟೋಟಲ್ ಆಗಿ ಎಲ್ರಿಗೂ ನಮ್ಮ ವೆಂಕಟೇಶ ತಂಡಕ್ಕೆ ನಾನು ಶುಭ ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಏನು ವ್ಯತ್ಯಾಸ ಅಂತ ಕಾಣಲಿಲ್ಲ. ಚಿತ್ರತಂಡದ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್. ಮೊದಲನೇದಾಗಿ ವಿಜಯ್ ಸರ್ ನನ್ನನ್ನು ಸ್ಟೋರಿ ಹೇಳೋದಕ್ಕೆ ಅಂತ ನಮ್ಮ ಮನೆಗೆ ಬಂದಿದ್ರು. ವಿಜಯ್ ಸರ್ ಮತ್ತು ಶ್ರೀನಿವಾಸ್ ಸರ್. ಈ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣನೇ ನನ್ನ ತಂದೆ ತಾಯಿ. ಇವರು ನನ್ನ ತಂದೆ ತಾಯಿ ಎದುರುಗಡೆನೆ ಕತೆ ಹೇಳಿದ್ದು ಮತ್ತು ಅವ್ರು ಹೇಳಿದ ರೀತಿ, ಆ ಕಥೆನ ವಿವರಿಸಿದ್ದು, ನನ್ನ ಪಾತ್ರನ ಹೇಳಿದ್ದು, ಇದನ್ನೆಲ್ಲ ನೋಡ್ಬಿಟ್ಟು ನಾವು ಏನೇ ಆದ್ರೂ ಇದಾದ್ಮೇಲೆ ಬೇರೆ ವಿಷಯಗಳನ್ನು ಎಲ್ಲ ಮಾತಾಡ್ಬೇಕಲ್ಲ, ಅದಾದ್ಮೇಲೆ ಯೋಚನೆ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೆ. ನಮ್ಮಪ್ಪ ಒಪ್ಕೊಂಡೇನೆ ಫಸ್ಟ್ ಒಪ್ಕೊಳ್ಳೆ ಅಂತ. ನನಗಿಂತ ನನ್ನ ಪೇರೆಂಟ್ಸ್ ಯಾವತ್ತೂ ಈ ಫೀಲ್ಡ್ ಬಗ್ಗೆ ಮಾತೇ ಆಡ್ದವ್ರಲ್ಲ. ಆ ಕಥೆ ಕೇಳಿ ಅವ್ರು ನನ್ನನ್ನು ಫೋರ್ಸ್ ಮಾಡಿ ಈ ಫಿಲ್ಮ್ ನೀನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ದು. ಸೊ ಅಪ್ಪ ಅಮ್ಮನ ಆಶೀರ್ವಾದ ಅಲ್ಲೇ ಸಿಕ್ತು. ಹಾಗಾಗಿ ಈ ಚಿತ್ರನ ನನಗೆ ಒಪ್ಕೊಳ್ಳೋ ಹಾಗಾಯಿತು. ಆಮೇಲೆ ಅವರಿಬ್ರು ಕೋಆರ್ಡಿನೇಷನ್ ಬಗ್ಗೆ ಹೇಳಬೇಕು. ಮೊದಲಿನಿಂದ ಇವತ್ತುವರೆಗೂ ಒಳ್ಳೆ ಹೇಗೆ ಅಂದರೆ ಅಂಟ್ಕೊಂಡು ಪ್ರತಿಯೊಂದು ಕೆಲಸನೂ ಇವಾಗ ಎಲ್ಲರೂ ಹೇಳಿದ್ದಾರೆ ಅದೇ ಥರನೇ ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ಒಂದು ಟ್ರಾನ್ಸ್ಪೋರ್ಟೇಷನ್ನಿಂದ ಹಿಡಿದು ಡೈರೆಕ್ಷನ್ನು ಎಲ್ಲದರವರೆಗೂ ಅಚ್ಚುಕಟ್ಟಾಗಿ ಇಬ್ಬರು ಮಾತಾಡಿಕೊಂಡು ಹೀಗೆ ಇರಬೇಕು ಅಂತ ನಿರ್ದಿಷ್ಟವಾಗಿ ಮಾಡಿದಂಥವ್ರು. ಆ ಕೋಆರ್ಡಿನೇಷನ್ಗೆ ಹ್ಯಾಟ್ಸ್ ಆಫ್ ಅನ್ಬೇಕು ಫಸ್ಟ್ ಥಿಂಗ್. ಮತ್ತು ನಾನು ಒಂದು ಚಿಕ್ಕದಾಗಿ ಕಿರುಚಿತ್ರ ಮಾಡಿರೋದ್ರಿಂದ ಟೆಕ್ನಿಕಲಿ ಹೇಗೆ ನಾವು ಪ್ರಿಪೇರ್ ಆಗಬೇಕು ಅಂತ, ಶೂಟ್ ಮಾಡೋದು ಒಂದು ಕೆಲಸನೇ ಇಲ್ಲ ಅಂತ ಹೇಳಲ್ಲ, ಆದರೆ ಶೂಟಿಂಗ್ ಮುಂಚೆ ಪ್ರಿಪ್ರೇಷನ್ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿ ಮಾಡ್ಕೊಂಡಿರ್ಬೇಕು. ಆ ಪ್ರಿಪ್ರೇಷನ್ ಅನ್ನೋದು ತುಂಬ ಚೆನ್ನಾಗಿ ಆಯಿತು ಅಂತಂದರೆ ಶೂಟಿಂಗ್ ನಮಗೆ ಶೂಟ್ ಮಾಡೋದು ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ. ಸೊ ಆ ಪ್ರಿಪ್ರೇಷನ್ ವರ್ಕ್ ಇತ್ತಲ್ಲ, ಆ ಸ್ಕ್ರಿಪ್ಟ್ ವರ್ಕ್ ಆಗಿರಲಿ, ಮುಂಚೆ ಹೇಗೆ ಶೆಡ್ಯೂಲ್ ಮಾಡಬೇಕು ಅನ್ನೋದಾಗಿರಲಿ, ಅದನ್ನು ಎಷ್ಟು ಸಖತ್ತಾಗಿ ಪ್ಲ್ಯಾನ್ ಮಾಡಿದ್ರು ಅಂದರೆ ಅದು ಅಚ್ಚುಕಟ್ಟಾಗಿ ಬರೋದಕ್ಕೆ ಆ ಪ್ಲ್ಯಾನಿಂಗ್ ಅನ್ನೋದೇನಿದೆಯೋ ಅದು ಬಹಳ ಮುಖ್ಯ ಆಯಿತು. ಇವ್ರು ಏನು ಪ್ಲ್ಯಾನ್ ಮಾಡಿದ್ರು ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಆಯಿತು. ಮಧ್ಯದಲ್ಲಿ ಮಂಜಯ್ಯ ಸರ್ ಹೇಳಿದ ಹಾಗೆ ಮಳೆದು ಪ್ರಾಬ್ಲಮ್ ಆಯಿತು. ಒಂದು 3 ದಿನ ಆ್ಯಕ್ಚುಲಿ ಶೂಟ್ ಮಾಡೋದಕ್ಕಾಗಲಿಲ್ಲ. ಅದು ಮುಂದುವರೆ ಅಂದರೆ ಒಂದು ಶೆಡ್ಯೂಲಿಂದ ನೆಕ್ಸ್ಟ್ ಶೆಡ್ಯೂಲ್ಗೆ ಹಾಕಬೇಕಾಗಿ ಬಂತು. ಅದನ್ನೆಲ್ಲ ಮುಂದೂಡೋದು ಒಂಥರ, ಆದರೆ ಅದನ್ನು ಮತ್ತೆ ಪ್ಲಾನ್ ಮಾಡೋದಿದೆಯಲ್ಲ, ಎಕ್ಸ್ಟ್ರಾ ಸೀನ್ಗಳಾಗೋಗ್ಬಿಡುತ್ತೆ, ಡೇಟ್ಸ್ಗಳು ಸಿಗಲ್ಲ, ಅದನ್ನು ಮ್ಯಾಚ್ ಮಾಡೋದು ಅದೆಲ್ಲ ಸಖತ್ತಾಗಿ ಅವರು ಪ್ಲಾನ್ ಮಾಡಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ನಡ್ಕೊಂಡು ಹೋಗಬೇಕು, ನಮ್ಮ ಮನೆತನ ಅದು ಏನಿದೆ ಆ ಚೌಕಟ್ಟಿನಲ್ಲೇ ಬದುಕಬೇಕು ಅನ್ನುವಂಥದ್ದು ಆದರೂ ಕೂಡ ನನ್ನಲ್ಲಿ ಒಂದು ಮುಗ್ಧತೆ ಏನಿರುತ್ತೆ ಅದನ್ನ ಈ ತೆರೆ ಮೇಲೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ನಾನು ಜೀವನದಲ್ಲಿ ಏನೇನು ಅನುಭವಿಸಿರ್ತೀನಿ ಅದನ್ನು ಯಾವುದನ್ನು ಹೊರಗಡೆ ನಾನು ಹೇಳ್ಕೊಡೋದಕ್ಕೆ ನನಗೆ ಅವಕಾಶ ಇರೋದಿಲ್ಲ. ಆದರೂ ಸಹ ಈಗ ಎಲ್ಲ ತಾಯಂದರು ಹೇಗೆ ನಾವು ಮಕ್ಕಳಿಗೋಸ್ಕರ ಮಿಡಿತೀವೋ ಅದೇ ರೀತಿ ನಾನು ಹೇಗೆ ಇದ್ರೂ ಕೂಡ ನನ್ನ ಮಗಳ ಜೀವನ ಚೆನ್ನಾಗಿರ್ಬೇಕು, ಅವಳು ಯಾವ ಥರ ಅನ್ಕೋತಾಳೋ ಹಾಗೆ ನಡಿಬೇಕು ಅಂತ ಯೋಚನೆ ಮಾಡುವಂಥ ಪಾತ್ರ. ಅದನ್ನು ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಮತ್ತು ನಿರ್ದೇಶಕ ಮತ್ತು ನಟ ಇಬ್ಬರನ್ನು ಒಪ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ ಆರ್ಟಿಸ್ಟ್ಗಳಿಗೆ. ಆದರೂ ಸಹ ನನ್ನ ಪಾತ್ರನ ನಾನು ಡೈರೆಕ್ಟ್ ಕಲ್ಪನೆ ಏನಿದೆಯೋ ಅದಕ್ಕೆ ತಕ್ಕಂತೆ ಮಾಡೋದಕ್ಕೆ ಅಂದರೆ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಅಂತ ನಾನು ನಂಬ್ತೀನಿ. ಅಮ್ಮ, ನೀವು ಇವನನ್ನ ಹೆತ್ತಿದ್ದೀರಾ, ನಾನು ದತ್ತು ತಗೊಂಡ್ಬಿಟ್ಟಿದ್ದೀನಿ ವಿಜಯ್ನ. ಸೊ ಹಾಗಾಗಿ ನಾನು ಅವನು ಇವನು ಅಂತ ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ವಿಜಯ್ ನನಗೆ ಫಸ್ಟ್ ಪರಿಚಯ ಆಗಿದ್ದು ಮಹಾಪರ್ವ ಶೂಟಿಂಗ್ನಲ್ಲಿ. ಸೊ ಅಲ್ಲಿ ಸೀನ್ ಪೇಪರು ಬರ್ಕೊಂಡು ಆ್ಯಕ್ಟಿವ್ ಮಾಡಿಕೊಂಡು ಸೀತಾರಾಮ್ ಸರ್ನ ತಡ್ಕೊಂಡು ಶೂಟಿಂಗ್ ಮಾಡಿದಂಥ ಹುಡುಗ, ಅವಾಗಿಂದ ಪರಿಚಯ. ಸೊ ನನ್ನ ಮನೆಗೆ ಬಂದಾಗ ಅವ್ರು ಹೇಳಿದ್ರು, ನನ್ನ ಸಿನಿಮಾದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋಂಥ ಒಂದು ಪಾತ್ರ ಮಾಡ್ತೀರಿ ಅಂತ ಹೇಳಿದರು. ಹೌದು, ಹಾಗೆ ಇತ್ತು ನನ್ನ ಪಾತ್ರ, ಮಾಡಿದ್ದೀನಿ. ಅದನ್ನು ನೀವು ತೆರೆ ಮೇಲೆ ನೋಡಿ ಅದನ್ನು ಇದು ಮಾಡೋದು ಸೂಕ್ತ, ನೀವೇ ಹೇಳೋದು ಸೂಕ್ತ ಅಂತ ನನಗನ್ಸುತ್ತೆ.
ಆ್ಯಂಡ್ ಇವಾಗ ಎಕ್ಸಿಕ್ಯೂಷನ್ ಬಗ್ಗೆ ಎಲ್ಲ ಹೇಳಿದ್ರು. ಇದನ್ನೆಲ್ಲ ನಾನು ಒಂದು 10 ವರ್ಷದಿಂದನೂ ನಾನು ವಿಜಯ್ನ ನೋಡ್ತಾ ಇರೋದ್ರಿಂದ ಸೊ ಎಷ್ಟು ಹಾರ್ಡ್ ವರ್ಕ್ ಇವನು ಏನು ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತು. ಆ್ಯಂಡ್ ನನ್ನ ಪಾತ್ರದಲ್ಲಿ ನಾನು ನನ್ನ ಗಂಡಂಗೆ ಹೇಳ್ತಾ ಇರ್ತೀನಿ ಕೋಪ ಮಾಡ್ಕೋಬೇಡಿ ಅಂತ, ಆದರೆ ನಾನೇ ಕೋಪ ಮಾಡ್ಕೋತಾ ಇರ್ತೀನಿ. ಬಹುಶಃ ಟ್ರೇಲರಲ್ಲಿ ನೋಡಿರ್ಬೋದು, ನೀವೇನು ಮಾಡ್ಬಿಡ್ದು ಅಂತ ಹೇಳ್ಬಿಟ್ಟು ಇವನ್ ಕೆನೆ ಹೊಡೆಯೋದು ನಾನೇನೆ. ಸೊ ಮೊದಲನೇ ಏಟು ನನ್ನಿಂದಾನೇ ಬಿದ್ದಿದೆ. ಆ ಏಟು ಚಪ್ಪಾಳೆ ಆಗಿ ಕನ್ವರ್ಟ್ ಆಗಲಿ ಅಂತ ಎಲ್ಲರೂ ಕೇಳ್ಕೊತೀನಿ. ಸೊ ವಿಜಯ್ಗೆ ಹಾಗೂ ನಮ್ಮ ಶ್ರೀನಿವಾಸ್ ಸರ್ಗೆ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡೋ ಹಾಗಾಗ್ಲಿ, ನಮ್ಮಂಥವ್ರನ್ನ ಪದೇ ಕರೆಯೋ ಹಾಗಾಗ್ಲಿ. ಇದ್ರಲ್ಲಿ ನಂದು ಒಂದು ಸಣ್ಣ ಸ್ವಾರ್ಥ ಇದೆ, ಯಾಕೆಂದ್ರೆ 2 ದಿನ ಕರ್ಸ್ಕೊಂಡಿದ್ದಾರೆ ಪುಟಾಣಿ ಕ್ಯಾರೆಕ್ಟರ್ ನಂದು. ಸೊ ಅದೇ ಖುಷಿ ಕೊಟ್ಟಿದೆ, ಪಾತ್ರ ಖುಷಿ ಕೊಟ್ಟಿದೆ. ಅವತ್ತು ಶೂಟಿಂಗ್ ಹೋಗೋ ದಿವಸ ನನಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ನಾಟಕ ಇತ್ತು, ಪರವಾಗಿಲ್ಲ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿ ನನಗೆ ಮಾತ್ರ ಅಲ್ಲ ನನ್ನ ಹಸ್ಬೆಂಡ್ ಕೂಡ ಟಿಕೆಟ್ ಮಾಡಿಸಿದ್ದಾರೆ ಶ್ರೀನಿವಾಸ್ ಸರ್. ವಾಪಸ್ ಬರುವಾಗ್ಲೂ ಅಂದ್ರೆ ತುಂಬಾ ಯೋಚನೆ ಮಾಡ್ತಾರೆ ಬೇರೆ ಸಿನಿಮಾದವರು, ಒಂದೊಂದು 100 ರೂಪಾಯಿ ಖರ್ಚು ಮಾಡುವಾಗ್ಲೂ. ಆ ಥರದ್ರಲ್ಲಿ ಇವರು ಯಾವುದೇ ತರ ಇದು ಮಾಡದೆ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಪಾತ್ರದ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ ಹೇಳಿ, ನಾನೊಂದು ಆರ್ಕಿಟೆಕ್ಟ್ ಸ್ಟೂಡೆಂಟ್ ಆಗಿರ್ತೀನಿ. ಪಾತ್ರ ಬಂದ್ಬಿಟ್ಟು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುವಂಥ, ಹಾಗೆಯೇ ಒಂದು ಒಳ್ಳೆ ಗ್ರಾಫ್ ಇರುವಂಥದ್ದು. ಯಾಕಂತಂದರೆ ನನ್ನನ್ನು ನೋಡಿರೋರು ಸೀರಿಯಲಲ್ಲಿ ಒಂದೇ ತುಂಬ ಮುದ್ದೆಯಾಗಿ ಇರ್ತೀನಿ, ಇಲ್ಲ ತುಂಬ ಕೋಪಿಷ್ಟ ಆಗಿರ್ತೀನಿ. ಇಲ್ಲಿ 2 ಕೂಡ ಇದೆ. ಒಂದು ಏನಂತೀವಿ, ಈ ಕಾಲದಲ್ಲಿ ಅಪ್ಪನ ಒಂದು ಚೌಕಟ್ಟನ್ನ ಬಿಟ್ಟು ಏನೋ ಒಂದು ಸಾಧಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀನಿ. ಆ ಸಾಧನೆ ಟೈಮಲ್ಲಿ ಪ್ರೀತಿ ಅಂತ ಹೇಳಿ ಆಗುತ್ತೆ. ಪ್ರೀತಿನ, ಸಾಧನೆನ ಅಥವಾ ಅಪ್ಪನ ಚೌಕಟ್ಟುಗಳ ಅಥವಾ ಅಪ್ಪನ ಒಂದು ಏನು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ, ನಮ್ಮ ಮನೆತನನ ಅಂತ ಹೇಳಿ ಬಂದಾಗ ನಾನು ಡೆಫಿನೆಟ್ಲಿ ನನ್ನ ಫ್ಯಾಮಿಲಿನ ಚೂಸ್ ಮಾಡ್ತೀನಿ. ಆದರೆ ನನ್ನ ಪ್ರೀತಿ ನನ್ನನ್ನು ಬಿಟ್ಕೊಡದೆ ಹೇಗೆ ನನ್ನ ಹಿಂದೆ ಬಂದು ಅಥವಾ ಇಡೀ ಒಂದು ಫ್ಯಾಮಿಲಿನ ಒಪ್ಪಿಸಿ ನನ್ನ ಮದುವೆ ಆಗುತ್ತೆ ಅಥವಾ ನನ್ನ ಒಪ್ಪಿಸ್ತಾರ ಅಥವಾ ನನ್ನ ಫ್ಯಾಮಿಲಿನ ಒಪ್ಪಿಸ್ತಾರ ಅನ್ನೋದು ಒಂದು ಜಾನರದ ಹಾಗೆಯೇ ಒಂದು ಕಾಂಟೆಕ್ಸ್ಟ್ ಇರುವಂಥ ಈ ಮೂವಿ. ಸೊ ಒಂದು ಟ್ರೇಲರೇ ನೋಡಿದಂಗೆ ಒಂದು ರಾಮ್ ಕಾಮ್ ಅಂತಲೇ ಹೇಳ್ಬೋದು. ತುಂಬ ಕಾಮಿಡಿನೂ ಇದೆ, ಅಳುನೂ ಬರುತ್ತೆ, ಹಾಗೆಯೇ ಕೆಲವೊಮ್ಮೆ ಕೋಪನೂ ಬರುತ್ತೆ, ಬೇಜಾರು ಆಗುತ್ತೆ. ಸೊ ಎಲ್ಲ ರೀತಿಯಾದಂಥ ಭಾವನೆಗಳು ತುಂಬಿರುವಂಥ ಒಂದು ಮೂವಿ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಪಾತ್ರ ನನಗೆ ತುಂಬ ಇಷ್ಟ ಆಗಿದೆ. ನಾನು ತುಂಬ ಚೆಂದಾಗಿ ತೋರಿಸಿದರೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೊ ನಾನೊಂದು ಡೆಫಿನೆಟ್ಲಿ ಒಂದು ಹೀರೋಯಿನ್ ಥರ ಕಾಣಿಸ್ತಾ ಇದ್ದೀನಿ. ಸೊ ನನಗೆ ಖುಷಿ ಕೊಟ್ಟಿದೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಈ ಮೂವಿಗೆ ಇಡೀ ತಂಡಕ್ಕೆ ಬೇಕು ಅಂತ ಕೇಳ್ಕೊಳ್ತಾ ಸಪೋರ್ಟರ್ಸ್. ಥ್ಯಾಂಕ್ ಯು. ಸೊ ಹಾಗೆ ಆ ಗತ್ತನ್ನ ಉಳಿಸ್ಕೊಂಡು ಕನ್ವೆ ಮಾಡಿದ್ದೀನಿ ಕರೆಕ್ಟಾಗಿ ಅಂತ ನಿರ್ದೇಶಕರಿಗೆ ಒಪ್ಪಿಗೆ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ಪಾತ್ರ ಮಾಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ, ವಿಜಯ್ ಭಾರದ್ವಾಜ್ ಕಥೆ ನರೇಶನಿಗೆ ಕರೆದಾಗ ಹಾರ್ಡ್ ಬೌಂಡ್ ಸ್ಕ್ರಿಪ್ಟ್ ನಾನಿಲ್ಲೂ ನೋಡಿರಲಿಲ್ಲ. ನನಗೆ ಯಾವಾಗ ಸಮಯವಾಗಿ ನಾಳೆ ನಿಮ್ಮದು ಡೇಟು ಫ್ರೀ ಇದೆಯಾ, ಬಂದ್ಬಿಡಿ, ಒಂದು ರೋಲ್ ಇದೆ, ಅಪ್ಪನ ರೋಲೋ ಫ್ರೆಂಡ್ ರೋಲೋ ಏನೋ ಆ ಥರದ್ದೇನೋ ಒಂದು ರೋಲ್ ಇರುತ್ತೆ, ಅದನ್ನು ಮಾಡ್ಬಿಟ್ಟು ಹೋಗಿ ಅಂತ 1 ದಿವಸತ್ತೋ 2 ದಿವಸತ್ತೋ ಆ ಥರ ಇರ್ತಾ ಇತ್ತು. ಬಟ್ ಹಾಗಾಗಲಿಲ್ಲ ಈ ಚಿತ್ರದಲ್ಲಿ. ಈ ಚಿತ್ರದ ಇದು ಚಿತ್ರೀಕರಣ ಶುರು ಆಗೋದಕ್ಕೆ 1 ವರ್ಷ ಮುಂಚೆನೇ ಹಾರ್ಡ್ ಬೌಂಡ್ ಸ್ಕ್ರಿಪ್ಟ್ ಇತ್ತು. ಆ ಸ್ಕ್ರಿಪ್ಟ್ ಇಟ್ಕೊಂಡು ಅವ್ರು ನರೇಟ್ ಮಾಡಿದ್ರು. ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಯಾವ ಹಂತದಲ್ಲಿ ನನಗೆ ಕಣ್ಣಲ್ಲಿ ನೀರು ಬಂದಿತ್ತು, ಶೂಟಿಂಗ್ನಲ್ಲೂ ಕೂಡ ಅದೇ ಹಂತದಲ್ಲಿ ಆ ದೃಶ್ಯ ಚಿತ್ರೀಕರಣ ಆಗಬೇಕಾದ್ರೆ ನನ್ನ ಕಣ್ಣಲ್ಲಿ ಸಹಜವಾಗಿ ನೀರು ಹರಿದಿತ್ತು. ಅದು ನನಗೆ ತುಂಬ ಖುಷಿ ಕೊಟ್ಟ ಅನುಭವ. ಬಹುಶಃ ಯಾವಾಗಲೂ ಮನಸ್ಸಿನಲ್ಲಿ ಉಳಿಯುವಂತಹ ಒಂದು ಅನುಭವ. ಯಾಕಂದರೆ ನನಗೆ ಗ್ಲಿಸರಿನ್ ಹಾಕಿರೋದಿಲ್ಲ. ಗ್ಲಿಸರಿನ್ ಹಾಕಿದ್ರೆ ಕಣ್ಣು ಪೂರ್ತಿ ಕೆಂಪುಗಾಗ್ಬಿಟ್ಟು ಆ್ಯಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಏನಾದರೂ ಅಳಬೇಕು ಅಂದರೆ ನಾನು ಅದು ಸಹಜವಾಗಿ ಕಣ್ಣೀರು ಬರಬೇಕು. ಸೊ ಅಷ್ಟು ಎಮೋಷನ್ಸು ಆ ದೃಶ್ಯ ತುಂಬಿಕೊಡ್ಬೇಕು. ಆ ಥರದ್ದೊಂದು ದೃಶ್ಯ ಈ ಚಿತ್ರದಲ್ಲಿ ಆಯಿತು. ತುಂಬ ಖುಷಿ ಕೊಟ್ಟದ್ದು. ನಾನು ಬಹುಶಃ ಅನುಭವ ನಾನು ತುಂಬ ವರ್ಷಗಳ ಕಾಲ ನೆನಪಿನಲ್ಲಿ ಇಟ್ಕೊತೀನಿ. ಇಟ್ಟಂತೆ ನಿಮ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ನಾನು ಅದನ್ನು ಏನೋ ರಿಪೀಟ್ ಮಾಡೋದಿಲ್ಲ. ಇವಳು ನನ್ನ ಸೊಸೆಯಾಗಿ ಆ್ಯಕ್ಟ್ ಮಾಡ್ತಾ ಇರೋದು ಒಂದು ಸೀರಿಯಲ್ನಲ್ಲಿ, ಈಗ ಮಗಳಾಗಿದ್ದಾಳೆ. ಪಾರ್ವತಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವಳು. ನನಗೆ ಆ್ಯಕ್ಟಿಂಗ್ ನೋಡಿ ಖುಷಿ ಆಯಿತು. ಯಾಕಂದರೆ ನಾನು ಈ ಚಿತ್ರನ ಈಗಾಗಲೇ ಸುಮಾರು 3 ಸಲ ನೋಡೋಂಥ ಒಂದು ಸಂದರ್ಭ ಬಂತು. ಒಂದು ಸಣ್ಣ ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಪಾರ್ವತಿಯ ಅಭಿನಯ ತುಂಬ ಚೆನ್ನಾಗಿದೆ. ಅದೊಂದು ಖುಷಿ. ವಿಜಯ್ ಭಾರದ್ವಾಜ್ ಬಗ್ಗೆ
ಹೇಳಿದ್ರೆ ಮತ್ತೆ ಹೇಳೋದು ರಿಪೀಟ್ ಆಗುತ್ತೆ ಅಂತೇಳಿ ನನ್ನ ಮಾತುಗಳನ್ನು ಪಟ್ಟುಕೊಳ್ಸಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಸೊ ಯಾಕೆ ನಮ್ಮ ಪ್ರೊಡ್ಯೂಸರ್ ತುಂಬ ಸ್ಪೆಷಲ್ ಅಂದರೆ, ನೀವು ಹೀರೋ ಆಗೋಕ್ಕೆ ಸಿನಿಮಾ ಪ್ರೊಡ್ಯೂಸ್ ಮಾಡೋರು ನೋಡಿರ್ತೀರ, ನಾನು ಲಿರಿಕ್ಸ್ ಬರ್ತಿದ್ದೀನಿ ಅದಕ್ಕೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋದು ನಾನು ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಆಮೇಲೆ ವಿಜಿ ನಾನು ನಲ್ಕೆ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ. ಮಗ ಬಂದು ಒಂದು ಸಿನಿಮಾ ಮಾಡ್ತಿದ್ದೀನಿ ಮಾಡು ಅಂದ, ಓಕೆ ಡನ್, ದಟ್ಸ್ ಅಷ್ಟೇ. ಆಮೇಲೆ ಏನು ಹೀರೋಯಿನ್ ತಮ್ಮ ಅಂತೆ, ನಾವು ಹಾಗೆ ನಂಬಿದ್ದೀವಿ. ನನ್ನ ಸೈಜ್ ನೋಡ್ಬಿಟ್ಟು ದೊಡ್ಡಪ್ಪ ಅಂದಿದ್ದಾರೆ. ಹಾಗೆ ಆಗಲಿ. ಅಮ್ಮ ಅಪ್ಪ ಎಲ್ಲರೂ ಮನೆಯವ್ರ ಥರ ಇದ್ರು ಅಂತ ಹೇಳಿದ್ರು ವೀನು ಮನೋಹರ್ ಸರ್. ಹೌದು ಸರ್, 23 ದಿವಸ ಮನೇಲಿ ಕೂಡ ಹಾಕಿದ್ರೆ ಮನೆಯವ್ರ ಥರನೇ ಇರಬೇಕು, ನೋ ಚಾನ್ಸ್ ಎಟ್ ಆಲ್. ಸೊ ಸಿನಿಮಾ ಒಂದು ರಾಂಗ್ ಕಾಮ್, ಎಲ್ಲರೂ ಕೂತು ನೋಡುವಂಥ ಸಿನಿಮಾ. ನಾವು ಅದನ್ನು ಮಾಡಿದ್ದೀವಿ, ಇದನ್ನು ಮಾಡಿದ್ವಿ, ಏನು ಮಾಡಿದ್ವಿ, ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಮಾಡಿದ್ವಿ. ಎಲ್ಲರೂ ಬಂದು ನೋಡಿ, ಇಷ್ಟ ಆದರೆ ಬೇರೆಯವ್ರನ್ನೂ ಕರ್ಕೊಂಡು ಹೋಗಿ. ನಿಮ್ಮೆಲ್ಲರ ಆಶೀರ್ವಾದನೇ ನಮಗೆ ಬೇಕಾಗಿರೋದು. ನೋಡಿ, ಲಿರಿಕ್ಸ್ ಬರ್ಬಿಟ್ಟು ಪ್ರೊಡ್ಯೂಸ್ ಆಗಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ಮತ್ತೊಂದು ಸಿನಿಮಾನು ಬರೀತಾರೆ, ಅದರಲ್ಲೂ ಹಾಡು ಬರೀತಾರೆ ಅಲ್ವಾ ಸರ್? ಮೇಡಮ್, ಮುಂದೆ ಹಾಡು ಬರೀತೀನಿ ಅಂದರೆ ಫಸ್ಟ್ ಕೇಳಿ ಪ್ರೊಡ್ಯೂಸ್ ಮಾಡ್ತಿದ್ರೆ ಓಕೆನಾ? ಆರುಷ್ ಅವ್ರ ಮಗನ ಹೆಸರು ಇಟ್ಟಿದ್ದಾರೆ ಪ್ರೊಡಕ್ಷನ್ ಹೌಸ್ಗೆ. ಈ ಸಿನಿಮಾನು ಅಷ್ಟೇ ಪ್ರೀತಿಯಿಂದ ಸಾಕಿ ಸಲಹಿದ್ದಾರೆ. ನಮ್ಮ ಸೈಜ್ ನೋಡಿದ್ರೆ ಗೊತ್ತಾಗುತ್ತಲ್ಲ, ತುಂಬ ಚೆನ್ನಾಗಿ ಸಾಕಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಜಿ, ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಒಂದು 23 ದಿವಸಕ್ಕೆ ಒಂದು ಫ್ಯಾಮಿಲಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಅಂದ್ಬಿಟ್ಟು ನನಗೆ ಏನಪ್ಪ ಹೇಗಿರುತ್ತೋ ಏನೋ ಅಂದ್ಕೊಂಡೆ. ಬಟ್ ಈ ಸಿನಿಮಾಗೆ ಬಂದಮೇಲೆ ಅನ್ನಿಸ್ತು, ನಾನು ಕಲಿಯೋದು ಎಷ್ಟೋ ಇದೆ. 26 ವರ್ಷಗಳಲ್ಲಿ ನಾನು ದುಡಿದಿರೋ ಎಷ್ಟೋ ಸಿನಿಮಾಗಳಲ್ಲಿ ಈ ಸಿನಿಮಾದಲ್ಲೇ ಕಲಿತಿದ್ದ ವಿಶೇಷಗಳು ಎಷ್ಟೊಂದಿತ್ತು. 6 ಗಂಟೆಗೆ ಮೊದಲ ಶಾಟ್ ಅಂತ ಹೇಳಿರೋ ಎಷ್ಟೋ ಡೈರೆಕ್ಟರ್ಗಳಿದ್ದಾರೆ. ಆ ಥರ ಹೋದರೆ ಇಬ್ಬರೇ ಆ ಥರ ಇದ್ದಿದ್ದು. ಒಬ್ಬರು ಎಸ್ ನಾರಾಯಣ್ ಮತ್ತು ದಿನೇಶ್ ಬಾಬು, ಮೂರನೇವರಾಗಿ ನಾನು ವಿಜಯ್ ಭಾರದ್ವಾಜ್ ನೋಡಿದ್ದು. 6 ಗಂಟೆ ಕಷ್ಟ ಆದರೆ 6 ಗಂಟೆ ಗೆದ್ದೆ ತೆರೆಯೋರು. ಸೊ ಅಷ್ಟು ಸಿನಿಮಾಗೋಸ್ಕರ ಕಮಿಟ್ ಆಗಿದ್ರು. ಮತ್ತು ಅವ್ರ ಹತ್ರ ಒಂದು ಆನೆ ಇತ್ತು, ಬಿಳಿ ಆನೆ. ಆ ಆನೆನ ಕತ್ತೆ ಥರ ದುಡಿಸ್ಕೊಂಡಿದ್ದಾರೆ. ಅಂಬಾಸಡರ್ ಕಾರ್ ಮರ್ಯಾದೆಗೆ ತೆಗೆದುಬಿಟ್ರು. ಅಷ್ಟು ತುಂಬಿಕೊಂಡು ಹೋಗಿ ಯಾವುದೇ ಕೆಲಸ ಅಂದ್ರೂ ಅಷ್ಟೇ, ಆ ದೇವರ ಬೆಟ್ಟದ ಒಂದು ಲೊಕೇಶನ್ ಎಷ್ಟೊಂದು ಈಸಿಯಾಗಿ ಆ ಕಾರು ಓಡಿಸ್ಕೊಂಡು ಹೋಗಿ, ಏನು ಅವರು ಹೊರಗಡೆಯಿಂದ ಯಾರಾದ್ರು ನೋಡಿದ್ರೆ ಡೈರೆಕ್ಟರ್ ಯಾರು ಅಂತ ಕೇಳೋರು. ನೋಡ್ರಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅವರು ಡೈರೆಕ್ಟರ್ ಅಂತ ಇದ್ರು. ಪಾಪ ಅವರು ಸೆಟ್ ಕೆಲಸ ಕೂಡ ಮಾಡಿದ್ದಾರೆ, ಅಡುಗೆ ಕೆಲಸ ಮಾಡಿದ್ದಾರೆ, ಎಲ್ಲವನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಿನಿಮಾ ನಿರ್ಮಾಪಕರ ಬಗ್ಗೆ ಹೇಳೋದಾದರೆ, ಒಂದೇ ಒಂದು ಸಾಲಿನಲ್ಲಿ ಪಾರ್ವತಿಯವರು ಒಂದು ಸಂಭಾಷಣೆ ತಪ್ಪಾಗಿ ಹೇಳಿದ್ರು. ಅದು ತಪ್ಪು ಅಂತ ಇವರು ವಾದ ಮಾಡಿದ್ರು. ಮತ್ತು ಡೈರೆಕ್ಟ್ ಹೇಳಿದ್ರು ಅದು ಡಬ್ಬಿಂಗಲ್ಲಿ ಮಾಡ್ಕೊಳ್ಳೋಣ ಸರ್ ಅಂತ. ಡಬ್ಬಿಂಗಲ್ಲಿ ಮಾಡ್ಕೊಳ್ಳೋದಕ್ಕೆ ಬೇಡ, ಮತ್ತೆ ಆ ರೀಶೂಟ್ ಮಾಡಿಸಿದ್ರು. ಆ ಶಾರ್ಟ್ನ ಫಸ್ಟು ಮತ್ತೆ ತೆಗೆಸಿದ್ರು. ನನಗೆ ಆಗ ಗೊತ್ತಾಯಿತು ಶ್ರೀನಿವಾಸ್ ಅವ್ರಿಗೆ ಸಿನಿಮಾ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ಮತ್ತು ಸಂಭಾಷಣೆಗಳ ಬಗ್ಗೆ ಎಷ್ಟೊಂದು ಹಿಡಿತದಲ್ಲಿದ್ದಾರೆ ಅಂತ. ಆಮೇಲೆ ವಿಜಯ್ ಅವರು ಒಪ್ಕೊಂಡ್ರು, ಹೌದು ಸಂಭಾಷಣೆ ತಪ್ಪಾಗಿತ್ತು, ಸರಿ ಅಂತ ಹೇಳಿ ಒಪ್ಕೊಂಡು ಮತ್ತೆ ರೀಶೂಟ್ ಮಾಡಿಸಿದ್ರು. ಏನೇ ಆಗಲಿ ಸಿನಿಮಾ ತಂಡಕ್ಕೆ ಹೊಸ ಸಿನಿಮಾ ತಂಡ ಅನ್ನುವಂಥದ್ದು ಏನಿಲ್ಲ, ತುಂಬ ಚೆನ್ನಾಗಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಅಕ್ಕ ತಂಗಿಯರ ಜೊತೆಯಲ್ಲಿ ನೋಡುವಂಥ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಬನ್ನಿ ನಮ್ಮ ಸಿನಿಮಾಗೆ ಹರಸಿ. ಮತ್ತು ಈ ಸಿನಿಮಾದಲ್ಲಿ ನನಗೆ ಇದು ನಮ್ಮದೊಂದು ಸಣ್ಣ ಪಾತ್ರ ಮತ್ತು ಕೆಲಸಗಾರನಾಗಿ ಒಬ್ಬ ಮೇಕಪ್ ಕಲಾವಿದನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ, ಅಡುಗೆನೂ ಮಾಡಿದ್ದೀವಿ, ಅವಕಾಶ ಕೊಟ್ಟಂಥ ನಿರ್ಮಾಪಕರು ಮತ್ತು ನಿರ್ದೇಶಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಜಯ್ ಅವರು ನನಗೆ ಕೊಟ್ಟಿದ್ದಾರೆ, ಅದು ತುಂಬ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಆರೆಸ್ಟ್ ಪಿಕ್ಚರ್ಸ್ ಮತ್ತು ವಿಜಯ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹೇಳಬೇಕಂದ್ರೆ ನಂದು ವಿಜಯ್ದು ಒಂದು 7 ವರ್ಷದ ಒಡನಾಟ. ಸುಮಾರು ಶಾರ್ಟ್ ಮೂವಿಗಳಿಗಿಂತ ಜೊತೆಯಾಗಿ ಕೆಲಸ ಮಾಡಿದ್ದೀವಿ. ಈ ಒಂದು ಅವಕಾಶ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ. ಸಿನಿಮಾ ಇಸ್ ಮೇಡ್ 3 times ಅಂತಾರೆ. ಮೊದಲನೇದಾಗಿ ಸ್ಕ್ರಿಪ್ಟಲ್ಲಿ ಆಗುತ್ತೆ, ಅದಾದಮೇಲೆ ಪೋಸ್ಟಲ್ಲಿ ಆಗುತ್ತೆ, ಪೋಸ್ಟು, ಆಮೇಲೆ ನೆಕ್ಸ್ಟು ಸಿನಿಮಾ ತೆರೆ ಮೇಲೆ ಬಂದಾಗ ಕಾಣುತ್ತೆ. ಈ 3 ಸಿನಿಮಾಗಳಲ್ಲಿ ಈ 3 ಸಿನಿಮಾ ತಯಾರಾಗುತ್ತಲ್ಲ, ಅದಿಷ್ಟು ಒಂದೇ ಸಿನಿಮಾ ಆಗಿದೆ. ಆ್ಯಕ್ಚುಲಿ ಸ್ಕ್ರಿಪ್ಟಲ್ಲಿ ಏನಿದೆಯೋ ಅದೇ ಪೋಸ್ಟಲ್ಲಿ ಇತ್ತು, ಅಂದರೆ ಎಡಿಟಲ್ಲಿ ಇತ್ತು, ಅದು ಎಡಿಟಲ್ಲಿ ಏನಿದೆಯೋ ಅದೇ ತೆರೆ ಮೇಲೆ ಬಂದಿದೆ. ಸೊ ಅದಿಷ್ಟು ಕ್ರೆಡಿಟು ವಿಜಯ್ಗೆ ಹೋಗಬೇಕು, ಜೊತೆಗೆ ಆರುಷ್ ಪಿಕ್ಚರ್ಸ್ ಹೋಗಬೇಕು. ಯಾಕಂದರೆ ವಿಜಯ್ ಅವರ ಒಂದು ಕೆಲಸ ಹೇಗಿರುತ್ತೆ ಅಂದರೆ ತುಂಬ ಪ್ಲ್ಯಾನ್ಡ್ ಪರ್ಸನ್, ಹಾಗೆ ತುಂಬ ಪೇಷಂಟ್ ಪರ್ಸನ್. ಅದು ಎಷ್ಟು ಪ್ಲ್ಯಾನ್ಡ್ ಅಂದರೆ ಈ ಶಾರ್ಟು
ಇಷ್ಟೇ ಇರಬೇಕು, ಇಷ್ಟೇ ಕಟ್ ಆಗಬೇಕು ಅನ್ನೋದು ಒಂದಿರುತ್ತೆ ತಲೆಯಲ್ಲಿ ಒಬ್ಬ ನಿರ್ದೇಶಕರಿಗೆ. ಅದು ಅಷ್ಟೇ ತಗೊಂಡಿರ್ತಾರೆ ವ್ಯಕ್ತಿ, ಆಯ್ತಾ. ಇಲ್ಲಿ ಬಂದ್ಬಿಟ್ರೆ ಹಿಂಗ್ ಜಸ್ಟ್ ಹಿಂಗ್ ಕೂಡ್ಸ್ಕೊಂಡು ಹೋಗೋ ತರ ಆಗಿರುತ್ತೆ ನನಗೆ. ಆಮೇಲೆ ಒಂದು ಡೈರೆಕ್ಷನಲ್ ಒಂದು ಶಾರ್ಟ್ಸು ತೆಗಿಬೇಕಾದ್ರೆ ತುಂಬಾ ಮ್ಯೂಸಿಕಲ್ ಸಿಂಕ್ ಇಟ್ಕೊಂಡು ನರೇಷನ್ ಆಗ್ಲಿ ಆ ಶಾರ್ಟ್ ಕಂಪೋಸಿಷನ್ ಆಗ್ಲಿ ಮಾಡ್ತಾರೆ, ಅದು ತುಂಬಾ ಇಷ್ಟ. ಪ್ರೀವಿಯಸ್ ಅವಲೋಕನ ಅಂತ ಒಂದು ಶಾರ್ಟ್ ಮೂವಿ ಇತ್ತು, ಅದಕ್ಕೆ ನಾನೇ ಎಡಿಟ್ ಮಾಡಿದ್ದೆ, ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದೆ ನಾನು, ವಿಜಯ್ ಅವರು. ಅದು ಆಲ್ಮೋಸ್ಟ್ ಒಂದು 2-2.5 ಸಾವಿರ ಶೋಸ್ ಹೊರತು ಎಲ್ಲ ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ. ಆ ಒಂದು ಎಡಿಟಿಂಗ್ ಪ್ಯಾಟರ್ನ್ ಏನಿತ್ತು ತುಂಬಾ ನನಗೆ ಇಷ್ಟ, ವಿಜಯ್ ಅವರ ಒಂದು ನರೇಷನ್ ಸ್ಟೈಲ್ ಆಗಿರೋದು. ಹಾಗೆ ಎಲ್ಲರೂ ಹೇಳ್ದಂಗೆ ಒಂದು ಕುಟುಂಬದವ್ರ ತರ ಇಲ್ಲಿ ಕೆಲಸ ಮಾಡಿದೀವಿ. ಒಂದು ಒಳ್ಳೆಯ ಕುಟುಂಬ ಕೊಟ್ಟಿದೆ ಆರುಷ್ ಪಿಕ್ಚರ್ಸ್ ಮತ್ತೆ ವಿಜಯ್, ತುಂಬಾ ಥ್ಯಾಂಕ್ಸ್ ನನಗೆ. ಮತ್ತೆ ಬಿಳಿ ಆನೆ ಬಗ್ಗೆ ಮಾತಾಡ್ಲೇಬೇಕು. ಪ್ರತಿ ಸರಿ ಎಡಿಟಿಂಗ್ ಅಂತ ಇವರು ಮೈಸೂರಿಂದ ಬರ್ತಾ ಇದ್ರು, ಅದೇ ಬಿಳಿ ಆನೆಯಲ್ಲೇ ಎಲ್ಲ ಕಡೆ ತಿನ್ಕೊಂಡು ಆರಾಮ ಒಂದು ರಿಲ್ಯಾಕ್ಸ್ ಹಾಕೊಂಡು ಸಿನಿಮಾಗಳನ್ನ ಎಡಿಟ್ ಮಾಡಿದ್ದು ತುಂಬಾ ಒಳ್ಳೆ ಅನುಭವ ಸಿಕ್ತು ನನಗೆ, ತುಂಬಾ ಒಳ್ಳೆ ಕಲಿಕೆ ಸಿಕ್ತು. ಯಾಕಂದ್ರೆ ಸರ್ವಾಂತರ್ಯಾಮಿ ದುಡಿದಿದ್ದು ವಿಜಯ್, ತುಂಬಾ ಕಷ್ಟಪಟ್ಟಿದ್ದಾರೆ, ಒಳ್ಳೇದಾಗ್ಲಿ. ಆಮೇಲೆ ಶ್ರೀನಿವಾಸ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಲವರ್ ಪ್ರೊಡ್ಯೂಸರು ಸೆಟ್ ಅಲ್ಲಿ. ರೀಸೆಂಟ್ ಆಗಿ ಯಾವನ ಪ್ರೆಸ್ಸಿ ಕೊಡ್ಬೇಕಂತ ಒಂದಷ್ಟು ಪಿಕ್ಸ್ ನೋಡಿ ಯಾವನ ಇತ್ತಂದ್ರೆ ಇಮೇಜಸ್ ಇದ್ರೆ ನೋಡಿ ಅಂತ ಹೇಳಿದ್ರು. ಎಲ್ಲೇ ನೋಡಿದ್ರು ಅವ್ರ ಜೊತೆ ಯಾವ ಹಿಂಗ್ ಇಟ್ಕೊಂಡಿರ್ತಾರೆ, ಹಿಂಗ್ ಇಟ್ಕೊಂಡು ಹಿಂಗ್ ನಿಂತಿರ್ತಾರೆ. ಮತ್ತೆ ಈ ತರ ಪಿಕ್ಗಳೇ ಸಿಕ್ತಾಗ್ಲಿ ಅವ್ರು ಸಿಂಗಲ್ ಆಗಿ ಎಲ್ಲಿ ಸಿಗ್ಲಿಲ್ಲ. ಸೊ ತುಂಬಾ ಲವಬಲ್ ಆಗಿ ಇದು ಸೆಟ್ ಗಳಲ್ಲಿ ಇದ್ರು. ತುಂಬಾ ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಎಲ್ಲರೂ ಕೆಲಸ ಮಾಡಿದ್ವಿ. ಚೆನ್ನಾಗಾಗ್ಲಿ ಈ ಸಿನಿಮಾ. ನಿಮ್ಮ ಹಾರೈಕೆ, ನಿಮ್ಮ ಸಪೋರ್ಟ್ ಸದಾ ಇರಲಿ. ಹಾಗೆ ವಿಜಯ್ ಅವರು, ಆಮೇಲೆ ಶ್ರೀನಿವಾಸ್ ಸರ್ ಅವರು, ಇವರಿಂದ ಸಾಕಷ್ಟು ಒಳ್ಳೊಳ್ಳೆ ಕಥೆಗಳು, ಒಳ್ಳೊಳ್ಳೆ ಸಿನಿಮಾಗಳು ಹೊರಗೆ ಬರಲಿ. ನಮ್ಮ ತಂತ್ರಜ್ಞರಿಗೆ ಎಲ್ಲರಿಗೂ ಒಂದು ಕೆಲಸ ಸಿಗುವಂತಾಗ್ಲಿ, ಒಳ್ಳೇದಾಗ್ಲಿ ವಿಜಯ್ ಮತ್ತೆ ಶ್ರೀನಿವಾಸ್ ಸರ್ ಅಂಡ್ ಇಡೀ ತಂಡಕ್ಕೆ. ತುಂಬಾ ಹಿರಿಯ ಕಲಾವಿದರ ಜೊತೆ ವರ್ಕ್ ಮಾಡೋ ಒಂದು 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 ಸಂದರ್ಭ ಸಿಕ್ತು ನನಗೆ, ತುಂಬಾ ಕಲಿಕೆ ನನಗೆ ಇದಾಯ್ತು. ಅಷ್ಟೇ, ಥ್ಯಾಂಕ್ ಯು. ಎಲ್ಲ ಪ್ರೊಡ್ಯೂಸರ್ಸ್ ನನ್ನ ಇಮ್ಯಾಜಿನೇಷನ್ ಇದ್ದಿದೆ ಅಂತಂದ್ರೆ ಫಾರ್ಚುನರ್ ಕಾರ್ ಬರ್ತಾರೆ, ಎಲ್ಲ ಬೆರಳು ಉಗ್ರ ಹಾಕಿರ್ತಾರೆ, ಕಾರ್ ಕೊಡ್ಕೊತಿರ್ತಾರೆ ಅಂತ. ಬಟ್ ಈ ನನ್ನ ಅದೃಷ್ಟಕ್ಕೆ ಸಿಕ್ಕಿರುವಂಥ ಪ್ರೊಡ್ಯೂಸರ್ಲೆ ಸಾಹಿತ್ಯದ ಮೇಲೆ ಅಂದ್ರೆ ಕಲೆ ಮೇಲೆ ಆಸಕ್ತಿ ಹೊಂದಿರುವಂಥ ಒಂದು ಪ್ರೊಡ್ಯೂಸರ್, ಜೊತೆಗೆ ಇಡೀ ತಂಡವೇ ಕಲೆ ಬಗ್ಗೆ ತುಂಬಾ ಉನ್ನತವಾಗಿ ಯೋಚನೆ ಮಾಡುವಂಥ ಒಂದು ತಂಡ ಇದೆ, ಅದೊಂದು. ಆಮೇಲೆ ಇಡೀ ಚಿತ್ರದಲ್ಲಿ ನನಗೆ ತುಂಬಾ ಇಷ್ಟ ಆಗಿತ್ತು ವಿಷಯ ಏನು ಅಂತಂದ್ರೆ, ಎಲ್ಲೂವೇ ಮುಜುಗರ ಹುಟ್ಟಿಸುವಂತ ವಿಷಯಗಳೇ ಇಲ್ಲ. ಕೆಟ್ಟ ಪದಗಳಿರ್ಬೋದು, ಕೆಟ್ಟ ಅಭ್ಯಾಸಗಳಿರ್ಬೋದು, ಆ ಥರದ್ದು ಏನೂ ಇಲ್ಲ. ನಾನು ನನ್ನ ಮಗಳ ಜೊತೆ ಕೂತ್ಕೊಂಡು ಮ್ಯೂಸಿಕ್ ಡೈರೆಕ್ಷನ್ ಮಾಡಿರುವಂತಹ ಸನ್ನಿವೇಶಗಳು ತುಂಬಾ ಇದೆ. ಹಾಗಾಗಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ಅಂತ ಒಂದು ಒಳ್ಳೆ ಸಮಾಜದ ಒಳಿತಿಗಾಗಿ ತುಂಬಾ ವಿಷಯಗಳನ್ನ ಹೇಳೋದು ಇದೆ. ಬಹಳ ಸಂತೋಷ. ಸಾಕಷ್ಟು ಸಮಯ ಎಲ್ಲರೂ ಅವರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ನೇರವಾಗಿ ಹೇಳೋದಾದ್ರೆ, ನಮ್ಮ ಅಭಿಯವರು ಹೇಳಿದಾಗೆ ನನ್ನ ಬ್ಯಾಕ್ಗ್ರೌಂಡ್ ಬಂದು ನಾನು ಬೇಸಿಕಲಿ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರ್. ಸೊ ಸಿನಿಮಾ ಮತ್ತು ಆಟೋಮೊಬೈಲ್ ನನಗೆ ಎರಡು ಕಣ್ಣಿದ್ದಾಗೆ. ಸೊ ಅದೇನೋ ಹೇಳ್ತಾರಲ್ಲ, ಚೇಂಜ್ ಆಫ್ ವರ್ಕ್ ಇಸ್ ರಿಲ್ಯಾಕ್ಸೇಷನ್ ಅಂತಾರಲ್ಲ, ಹಾಗೆ ಸಿನಿಮಾದಲ್ಲಿ ಏನು ಐಡಿಯಾಸ್ ಬರ್ತಾ ಇಲ್ಲ ನನಗೆ ತಲೆ ಓಡ್ತೀನಿ ಅಂದರೆ ವರ್ಕ್ಶಾಪಲ್ಲಿ ಕೂತ್ಕೊಂಡು ಏನಾದ್ರು ಇಂಜಿನ್ ರೆಡಿ ಮಾಡ್ತಾ ಕೂತಿರ್ತೀನಿ. ಆ ಇಂಜಿನ್ ಎಲ್ಲ ರೆಡಿ ಮಾಡಿ ಮೈಕೈ ನೋವು ಬಂತು ಅಂದರೆ ಒಳ್ಳೆ ನಿದ್ದೆ ಮಾಡಿದ್ಮೇಲೆ ನನಗೆ ಮತ್ತೆ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ, ಕತೆ ಬರೀತಾ ಕೂತ್ಕೊಳ್ತೀನಿ. ಸೊ ನನ್ನದೇ ಆದ ಒಂದು ಪುಟ್ಟ ಪ್ರಪಂಚ ಚೆನ್ನಾಗಿ ಸೃಷ್ಟಿ ಮಾಡ್ಕೊಂಡಿದ್ದೀನಿ ನಾನು. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಆಲ್ರೆಡಿ ಟ್ರೈಲರ್ ನೋಡಿದ್ದೀರಾ, ನನ್ನ ಹೆಸರು ವೆಂಕಟೇಶ. ಸಿನಿಮಾದಲ್ಲಿ ನಮೋ ವೆಂಕಟೇಶ ಅಂತ ಭಕ್ತಿಯಿಂದ ಹೇಳ್ಬೋದಾ, ನಮೋ ವೆಂಕಟೇಶ ಅಂತ ಏನು ಈ ಥರ ಅವಳಿ ಕೊಡ್ತಾನೆ ಅಂತ ನೋಡ್ಬೋದಾ, ಅವೆಲ್ಲದಕ್ಕೂ ನೀವು ಸಿನಿಮಾ ಬರೋದು ಕಾದು ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡಿದಾಗಲೇ ಗೊತ್ತಾಗೋದು. ಇನ್ನು ಈ ಕಥೆ ನಾನು ಬೇಸ್ ಮಾಡಿರುವಂಥದ್ದು ಏನಂದರೆ, 2 ಪೀಳಿಗೆಗೆ ಸೇರಿದಂಥ 2 ವ್ಯಕ್ತಿಗಳು. ಹಾಗೆ ಆ ಒಂದು ಒಂದೇ ಪೀಳಿಗೆಗೆ ಸೇರಿದ 2 ವ್ಯಕ್ತಿಗಳ ಮನೋಭಾವ, ಅವರ ಆಲೋಚನೆ ಇನ್ನೊಂದು ಪೀಳಿಗೆಯ ವ್ಯಕ್ತಿಗಳ ಮೇಲೆ ಬೀರುವಂಥ ಪ್ರಭಾವ, ಅದರಿಂದ ಏನೇನೆಲ್ಲ ಕೌಲುಗಳು ತಗೊಳ್ತವೆ, ಏನೇನೆಲ್ಲ ಟನ್ಸ್ ತಗೊಳುತ್ತೆ, ಕೆಲವೊಂದು ಕಡೆ ಡೆಡ್ ಎಂಡ್ ಮುಗಿದೋಯ್ತು ಅನ್ನೋ ಥರ ಕಾಣಿಸುತ್ತೆ, ಅವಾಗ ಇನ್ನೇನೋ ಒಂದು ಹೊಸ ದಾರಿ ಓಪನ್ ಆಗುತ್ತೆ ಅನಿಸುತ್ತೆ. ಹೀಗೆ ಎಲ್ಲ ಮನಸ್ಥಿತಿ ಇರೋವಂಥವ್ರು, ಡಿಫ್ರೆಂಟ್ ಮನಸ್ಥಿತಿ ಇರೋವಂಥವ್ರು ಒಂದೇ ಕಡೆ ಬಂದು ಸೇರುವಂಥ ಆ ಪಾಯಿಂಟ್ ಯಾವುದು, ಅಲ್ಲಿ ಹೋಗಿ ಸೇರೋ ಡೆಸ್ಟಿನೇಷನ್, ಅಲ್ಲಿ ಸಿಗುವಂಥ ಕನ್ಕ್ಲೂಷನ್ ಏನು ಅಂತ ಹೇಳೋದೇ ಈ ಕಥಾ ಸಾರಾಂಶ ಆಗಿರುತ್ತೆ.